ಮೈ MBBS Abroad ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಜನಿ. ವಿದೇಶದಲ್ಲಿ MBBS ಮಾಡಬೇಕು ಅನ್ನುವಂಥದ್ದು ಬಹುತೇಕರ ಕನಸಾಗಿರುತ್ತೆ. ಆದರೆ ಅನಿವಾರ್ಯ ಕಾರಣಗಳಿಂದ ಆ ಕನಸಾಗೆ ಉಳಿದಿರುತ್ತೆ. ಆದರೆ ಇಲ್ಲಿ ಒಂದು ಸುವರ್ಣಾವಕಾಶ ಅಂಥವರಿಗೆ ಇದೆ. ಅಂದ್ರೆ ಬಹುತೇಕರಿಗೆ ಹಣಕಾಸಿನ ತೊಂದರೆಯಿಂದ ಕೂಡ ಈ ವಿದೇಶದಲ್ಲಿ MBBS ಓದುವಂತಹ ಒಂದು ಆಸೆ ಈಡೇರಿರಲ್ಲ. ಆದ್ರೆ ಈಗ ನಿಮಗೆಲ್ಲ ಸುವರ್ಣಾವಕಾಶ ಸಿಗ್ತಾ ಇದೆ. ಅದು ಹೇಗೆ, ಎಲ್ಲಿ ಅನ್ನೋದ್ರ ಬಗ್ಗೆ ನಮಗೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇರುವಂತಹ ಇಬ್ಬರು ಅತಿಥಿಗಳು ಮಾಹಿತಿಯನ್ನ ನೀಡ್ತಾರೆ. ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಮೊದಲನೇದಾಗಿ ಮಧು ಸುಧಾಕರ್ GB ರೀಜನಲ್ ಮ್ಯಾನೇಜರ್ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮತ್ತೊಬ್ರು ಶ್ರೀನಿವಾಸ್ ವೆಂಕಟೇಶ್ವರನ್, ಇವರು ಮೈ MBBS Abroad ಡೈರೆಕ್ಟರ್. ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ನಾನು ಮೊದಲನೇದಾಗಿ ಮಧು ಸುಧಾಕರ್ ಸರ್ ನಿಮ್ಗೆ ಕೇಳ್ತೀನಿ. ಮೈ MBBS Abroad ಈ ಕಂಪನಿ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ ಸರ್. ಮೈ MBBS Abroad ಒಂದು ನಾವು ಸ್ಟಾರ್ಟ್ ಮಾಡಿ 15 ವರ್ಷ ಆಗ್ತಾ ಇದೆ. 2013ರಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡಿದ್ವಿ. ಸೊ ನಮಗೆ ಟೋಟಲ್ ಆಗಿ ಒಂದು 9 ಬ್ರಾಂಚಸ್ ಬಂದು ಸೌತ್ ಇಂಡಿಯಾನಲ್ಲಿದೆ, 15 ಬ್ರಾಂಚಸ್ ಬಂದು ನಾರ್ತ್ ಇಂಡಿಯಾದಲ್ಲಿದೆ. ಟೋಟಲ್ ನಾವು ಥ್ರೂಔಟ್ ಕಂಟ್ರಿದಲ್ಲಿ ಎಲ್ಲ ಬ್ರಾಂಚಸ್ ನೋಡಿಕೊಂಡು ನಾವು ಟೋಟಲ್ ಕಂಟ್ರಿಯಲ್ಲಿದ್ದೀವಿ. ಒಂದು 15 ವರ್ಷದಿಂದ ನಾವು ಸಿಕ್ಕಾಪಟ್ಟೆ ಜನಗಳನ್ನು ಅಬ್ರಾಡ್ ಕಳಿಸಿದ್ದೀವಿ. ಅವರು ಡಾಕ್ಟರ್ಸ್ ಆಗಿ ಮತ್ತೆ ರಿಟರ್ನ್ ಬಂದು ಇಲ್ಲಿ ಇಂಡಿಯಾದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮತ್ತೆ ಹೊರಗಡೆ ದೇಶದಲ್ಲಿ ಅಮೆರಿಕಾದಲ್ಲಿ ಸೆಟ್ಲ್ ಆಗಿದ್ದವರು ಇದ್ದಾರೆ. ಆ ಥರ 2 ದೇಶದಲ್ಲಿ ನಾವು ಆರಾಮಾಗಿ ಮಾಡ್ಕೊತಾ ಇದ್ವಿ. ಮತ್ತೆ ಈಗ ನಾವು ಪ್ರಮೋಟ್ ಮಾಡ್ತಾ ಇರೋದು ಕಂಟ್ರೀಸ್ ಬಗ್ಗೆ ಮಾತಾಡಿದ್ರೆ ನಾವು 3 ಕಂಟ್ರೀಸ್ಗಳನ್ನು ಪ್ರಮೋಟ್ ಮಾಡ್ತಾ ಇದ್ವಿ. ಒಂದು ಕರೇಬಿಯನ್ ಐಲ್ಯಾಂಡ್ಸ್, ಆ್ಯಂಡ್ ಸೆಕೆಂಡ್ ಬಂದು ಮಲೇಷ್ಯಾನಲ್ಲಿ ಪ್ರಮೋಟ್ ಮಾಡ್ತಾ ಇದ್ವಿ, ಆ್ಯಂಡ್ ಥರ್ಡ್ ಒನ್ ಬಂದು ಫಿಲಿಪೈನ್ಸ್ನಲ್ಲಿ ಪ್ರಮೋಟ್ ಮಾಡ್ತಾ ಇದ್ವಿ ಮೇಡಮ್. ಮತ್ತೆ ನಮ್ಮ ಆಫೀಸ್ ಬಂದು ನಿಮಗೆ ಇಲ್ಲಿ ಬೆಂಗಳೂರಿನಲ್ಲಿನೂ ಇದೆ. ಬೆಂಗಳೂರಿನಲ್ಲಿ ಕೋರ್ಮಂಗ್ಲಾ ಫೋರಂ ಶಾಪಿಂಗ್ ಮಾಲ್ ಆಪೋಸಿಟ್ ಆಗಿ ರಹೇಜಾ ಆರ್ಕೇಡ್ ಅಂತ ಇದೆ. ರಹೇಜಾ ಆರ್ಕೇಡ್ನಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ರೂಮ್ ನಂಬರ್ 127ನಲ್ಲಿ ನಮ್ದು ಆಫೀಸ್ ಇದೆ. ನೀವು ನಮ್ಮನ್ನು ನೇರವಾಗಿ ಭೇಟಿ ಮಾಡಬಹುದು, ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ಕೋಬಹುದು ಅಲ್ಲಿ ಬಂದ್ಬಿಟ್ರು. ಓಕೆ, ಈಗ ಹೇಳಿದ್ರಿ ಸಾಕಷ್ಟು ದೇಶಗಳ ಬಗ್ಗೆ ಹೇಳಿದ್ರಿ, ಇಲ್ಲೆಲ್ಲ ನಾವು ಪ್ರಮೋಟ್ ಮಾಡ್ತೀವಿ ಅಂತ. ಪ್ರಮುಖವಾಗಿ ಯಾವೆಲ್ಲ ದೇಶಗಳಿಗೆ ನೀವು ಸ್ಟೂಡೆಂಟ್ಸ್ ನ ಕಳಿಸ್ಕೊಡ್ತೀರಿ? ಅದೇ ನಾವು ಮುಂದೆ ಹೇಳಿದ್ವಿ ನಿಮಗೆ. 3 ದೇಶದಲ್ಲಿ ನಾವು ಪ್ರಮೋಟ್ ಮಾಡ್ತಾ ಇದ್ವಿ. ಒಂದು ಕರೇಬಿಯನ್ ಐಲ್ಯಾಂಡ್ ನಲ್ಲಿ ನಾವು ಯೂನಿವರ್ಸಿಟೀಸ್ ಬಂದು ನಿಮಗೆ ಸೈಂಟ್ ಜಾರ್ಜಿಯಸ್ ಅಂತ ಒಂದು ಯೂನಿವರ್ಸಿಟಿ ಪ್ರಮೋಟ್ ಮಾಡ್ತೀವಿ. ಅದು ಇನ್ನೊಂದು ಯೂನಿವರ್ಸಿಟಿ ಬಂದು ಟ್ರಿನಿಟಿ ಸ್ಕೂಲ್ ಆಫ್ ಮೆಡಿಸಿನ್ ಅಂತ ಇನ್ನೊಂದು ಪ್ರಮೋಟ್ ಮಾಡ್ತೀವಿ. ಮತ್ತೆ ಮಲೇಷ್ಯಾ ದೇಶಕ್ಕೆ ಬಂದಿದ್ರೆ ನಾವು ಪ್ರಮೋಟ್ ಮಾಡ್ತಾ ಇರೋದು ಮಲೇಷ್ಯಾದಲ್ಲಿ ಮಾಷಾ ಯೂನಿವರ್ಸಿಟಿನ ಪ್ರಮೋಟ್ ಮಾಡ್ತೀವಿ. ಮತ್ತೆ 3ನೇ ದೇಶ ಬಂದು ಫಿಲಿಪೈನ್ಸ್. ಈ ಫಿಲಿಪೈನ್ಸ್ ನಲ್ಲಿ ನಾವು ಪ್ರಮೋಟ್ ಮಾಡ್ತಾ ಇರೋದು ಬಂದು ಏಂಜಲ್ಸ್ ಯೂನಿವರ್ಸಿಟಿ ಫೌಂಡೇಶನ್ ಅಂತ. ಈ 3 ದೇಶದಲ್ಲಿ ಈ 3 ಕಾಲೇಜಸ್ ನಲ್ಲಿ ನಾವು ಪ್ರಮೋಟ್ ಮಾಡ್ತಾ ಇದೀವಿ. ನಮಗೆ ಟೋಟಲ್ ಆಗಿ ಒಂದು 15 ವರ್ಷದಿಂದ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ. ಟೋಟಲ್ ಒಂದೇ ಕಾಲೇಜ್ ಮೇಡಮ್. ಓಕೆ, ಈಗ ಡಾಕ್ಟರ್ ಆಗಿ ಇಲ್ಲಿ ಬಂದು ಕೆಲಸ ಮಾಡಬೇಕು ಅಂತಂದ್ರೆ ಅವರು ಏನೆಲ್ಲ ಮಾನ್ಯತೆಗಳನ್ನ ಪಡ್ಕೊಂಡಿರ್ಬೇಕು ಅನ್ನೋದ್ರ ಬಗ್ಗೆ ಏನ್ ಹೇಳ್ತೀರಿ? ಓಕೆ, ಅವರು ಕಾಲೇಜ್ ಚೂಸ್ ಮಾಡ್ಕೊಳ್ಬೇಕು ಅಂತಂದ್ರೆ ಈಗ ಏನಾಯ್ತು ಅಂತಂದ್ರೆ 2023ಗೆ ಅಂದ್ರೆ ಅಮೆರಿಕನ್ಗೆ ಹೋಗ್ಬೇಕು ಅಂತಂದ್ರೆ ECFNG ಅವರು ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತಗೊಬಂದಿದ್ದಾರೆ. ಸೊ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗೆ ತಕ್ಕಂತಕ್ಕ ಕಾಲೇಜಸ್ ಮಾತ್ರ ನಾವು ಚೂಸ್ ಮಾಡ್ಕೊಬೇಕು ಅಂತ ಇಲ್ಲ. ಆ ಕಾಲೇಜ್ನಲ್ಲಿ ನಾವು ಓದ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಅವರು USA ಹೋಗಕ್ಕೆ ಆಗಲ್ಲ. ಮತ್ತೆ ಏನಾಗಿದೆ ಅಂದ್ರೆ CAMHP ಅನ್ನೋದು ಒಂದು ಅಕ್ರಿಡೇಷನ್ ಬಂದಿದೆ. ಸೊ ಈ ಅಕ್ರಿಡೇಷನ್ ಇಲ್ಲ ಅಂತಂದ್ರೆ 2020 ಈಗಂದ್ರೆ ಈಗ ಬ್ಯಾಚಸ್ ಹೋಗ್ತಾ ಇರೋದು ಎಲ್ಲ ಅಲ್ಲಿ ಕೋರ್ಸ್ ಬಂದು ನಿಮ್ಗೆ 5 ವರ್ಷ ಕೋರ್ಸ್ ಇರುತ್ತೆ. ಸೊ 5 ವರ್ಷ ಕೋರ್ಸ್ ಇರುವಾಗ ಅವ್ರು ಇಲ್ಲಿಂದ ಹೋಗಿರುವಾಗ ರಿಟರ್ನ್ ಬರೋದವರು 2023 ನಮ್ಮ ಇಂಡಿಯಾಗೆ ರಿಟರ್ನ್ ಬರ್ತಾರೆ ಹುಡುಗರು ಗ್ರಾಜುಯೇಷನ್ ಮುಗಿಸ್ಕೊಂಡು. ಸೊ 2023ನಲ್ಲಿ ಅವರು ಓದಿಕೊಂಡು ಬರೋದು ಕಾಲೇಜಸ್ ನಲ್ಲಿ ಆ ದೇಶದಲ್ಲಿ ಯಾವ್ದು ಅಕ್ರಿಡೇಷನ್ ಇದೆಯೋ ಆ ಅಕ್ರಿಡೇಷನ್ ಇರಲಿಲ್ಲ ಅಂತಂದ್ರೆ ಆ ಸರ್ಟಿಫಿಕೇಟ್ಸ್ ಅನ್ನೋದು ವ್ಯಾಲ್ಯೂ ಆಗಲ್ಲ. ಸೊ ಅಂತ ಸರ್ಟಿಫಿಕೇಟ್ ತಗೊಂಡ್ಬಂದು ನಮ್ಮ ಇಂಡಿಯಾಗೆ ಬಂದಿದ್ರೆ ಅವ್ರ ಸರ್ಟಿಫಿಕೇಟ್ ವ್ಯಾಲ್ಯೂ ಆಗಿಲ್ಲ ಅಂತಂದ್ರೆ ಅವ್ರು ಈ 5 ವರ್ಷ ಏನು ಕಷ್ಟಪಟ್ಟಿರ್ತಾರೋ ಆ ಕಷ್ಟ ಎಲ್ಲ ಅವ್ರಿಗೆ ವೃದ್ಧ ಆಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಅದಕ್ಕೆ ನಾವು ಹೇಳೋದು ಮಾನ್ಯತೆ ಏನಂದ್ರೆ ಮಾನ್ಯತೆ ಪಡೆದಿದ್ದ ಕಾಲೇಜಿನಲ್ಲಿ ಮಾತ್ರನೇ ನೀವು ಓದ್ಕೊಬೇಕು. ಅಂದ್ರೆ ಅಕ್ರಿಡೇಷನ್ ಆಗಿದ್ದ ಕಾಲೇಜಸ್ನಲ್ಲಿ ಮಾತ್ರನೇ ನೀವು ಓದ್ಕೊಂಡ್ರೆ ನಿಮಗೆ ಫ್ಯೂಚರ್ ಅನ್ನೋದು ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ಬೋದು ಮೇಡಮ್. ಓಕೆ, ನಾನು ಸರ್ ನಿಮ್ಮ ಹತ್ರ ಕೇಳ್ತೀನಿ. ಈಗ ನಾರ್ಮಲ್ ಯೂನಿವರ್ಸಿಟಿ ಹಾಗೂ ಈ ಅಕ್ರಿಡಿಯೇಷನ್ ಬಗ್ಗೆ ಹೇಳಿದ್ರು ಅವರು. ಅಕ್ರಿಡಿಯೇಷನ್ ಯೂನಿವರ್ಸಿಟಿ ಇದಕ್ಕೂ ಇರುವಂತಹ ಒಂದು ಡಿಫರೆನ್ಸ್ ಬಗ್ಗೆ ಹೇಳಿ ಸರ್. Sure. Normally accreditation is nothing but a proof of quality actually. Like WHO and MCA approval is available for almost every institution. And basically it is just a permission to run a college. If you want to run a college and offer a program in medicine, you need the WHO and MCA approval. But this accreditation by a statutory body, say like CAMHP for Caribbean universities, or we have PASCO for Philippines, PWASCU,
and also several other bodies, like we have NAAC in India. So such bodies, when they accredit an institution, they say that this is the best in class institution, offering the best facilities, best faculty members, best in terms of results from the students, and in all the streams it is an assurance that this will be the best and the students' career will be the best, will be very good in the future. Now, since we are talking about the Caribbean countries, Philippines and Malaysia, these are the countries which kind of give a pathway for the students to go to foreign countries. Okay. Here there is a situation that in India getting a PG admission has become very difficult. And without PG in field of medicine, students cannot settle down. So for that reason, we try to create a pathway to countries like US, Australia or in New Zealand, where they have more number of PG seats than the UG seats. So it becomes a process, a pathway for the students who study in US curriculum. They can go to US for their further education, do their PG free of cost in those countries. They can come back to India also. This is possible. But the basic requirement for this is, from the year 2023, the US government's Department of Education, they have announced very clearly that they are going to issue the certifications for PG studies in US only for graduates of such universities which are accredited to be equivalent to the US standards. Okay. So that is for Caribbean. If you are studying in Caribbean, you should study in universities which are accredited by CAMHP, Caribbean Accreditation Authority, Okay. for education and medicine and other health professions. So, or there is one more body called ACCM. So if the university is not accredited by any of the two bodies, end of the day the students cannot go to US and practice, because that degree is not valid in that particular host country in Caribbean itself. Now the problem is, even MCI, their requirement is, in order to allow a student to practice medicine in India or to write the MCI studying test, the first condition is that the degree should be valid for practice in that particular country where the student has studied. When there is no CAMHP approval or ACCM approval, the degree is not valid in that host country. That means even in India, there is a problem for the students. They will not be able to license in India also, which is a risky scenario for them. So that is why we recommend the accredited institutions where the student's career is 100% safe. They can come back to India, take MCA test, or they can do their PG in US or in other countries. If they come back to India after that, no MCA exam or anything is required. Okay. So these are the general advantages of doing your study in a accredited university, and it is a must requirement. Okay. Actually. Okay. ಓಕೆ ಅವ್ರು ಹೇಳಿದ್ರು ಏನೆಲ್ಲ ಡಿಫ್ರೆನ್ಸ್ ಇರುತ್ತೆ ಈಗ ನಾರ್ಮಲ್ ಯೂನಿವರ್ಸಿಟಿಯಿಂದ ಓದೋರ್ಗು ಮತ್ತೆ ಅಕ್ರಿಡಿಯೇಷನ್ ಯೂನಿವರ್ಸಿಟಿ ಇಲ್ಲಿಂದ ಕಲ್ತು ಬಂದವ್ರಿಗೂ ಅಂತ ಏನೆಲ್ಲ ಅಂದ್ರೆ ಪ್ರಮುಖವಾದಂತಹ ವ್ಯತ್ಯಾಸ ನಾರ್ಮಲ್ ಯೂನಿವರ್ಸಿಟಿಗೂ ಹಾಗೂ ಅಕ್ರಿಡಿಯೇಷನ್ ಯೂನಿವರ್ಸಿಟಿಗೂ. ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಅವ್ರು ಅಕ್ರಿಡಿಯೇಷನ್ ಇಲ್ಲ ಕಾಲೇಜಲ್ಲಿ ಓದಿದಾರೆ ಅಂದ್ರೆ ಆ ಸರ್ಟಿಫಿಕೇಟ್ ಏನಕ್ಕೂ ವ್ಯಾಲಿಡ್ ಆಗಲ್ಲ ಅಂತ ನಾವು ಹೇಳ್ಬೋದು. ಏನಕ್ಕಂತಂದ್ರೆ ಸರ್ನು ಹೇಳಿದ್ದಾರೆ, ಆಲ್ರೆಡಿ ಶ್ರೀನಿವಾಸ್ ಸರ್ನು ಹೇಳಿದ್ದಾರೆ ನಿಮಗೆ, ಆ ಅಕ್ರಿಡಿಯೇಷನ್ CAMHP ಅನ್ನೋದು ಅಕ್ರಿಡಿಯೇಷನ್ ಇರ್ಲಿಲ್ಲ ಅಂತಂದ್ರೆ ಆ ಸರ್ಟಿಫಿಕೇಟ್ ಆ ದೇಶದಲ್ಲೇ ಚಲೋ ಆಗಲ್ಲ. ಯಾವಾಗಾದ್ರೆ ಆ ಸರ್ಟಿಫಿಕೇಟ್ ಅನ್ನೋದು ಆ ದೇಶದಲ್ಲಿ ಚಲೋ ಆಗಲ್ವೋ, MCA ಅವರು ಕ್ಲಿಯರ್ ಆಗಿ ಒಂದು ಕ್ಲಾಸ್ ಇದೆ. ಅವ್ರನ್ನು ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀವು ಯಾವ ದೇಶಕ್ಕನ್ನ ಹೋಗ್ಬಿಟ್ಟು ಗ್ರಾಜುಯೇಷನ್ ಓದ್ಕೊಂಡು ಬನ್ನಿ, ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಯಾವ ದೇಶದಲ್ಲಿ ಓದ್ಕೊಂಡು ಬರ್ತೀರೋ ಆ ದೇಶದಲ್ಲಿ ನಿಮ್ ಸರ್ಟಿಫಿಕೇಟ್ ಅನ್ನೋದು ಅಲ್ಲಿ ಅವರು ಆ ದೇಶದವರು ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡಕ್ಕೆ ಅಲೋ ಮಾಡಬೇಕು. ಯಾವಾಗಾದ್ರೆ ನಿಮ್ದು CAMHP ಇರ್ಲಿಲ್ವೋ ಆ ಸರ್ಟಿಫಿಕೇಟ್ ಏನಾಗುತ್ತೆ ಅಂತಂದ್ರೆ ಆ ದೇಶದಲ್ಲಿ ಅವರು ಪ್ರಾಕ್ಟೀಸ್ ಮಾಡಕ್ಕೆ ಆಗಲ್ಲ. ಯಾಕಂದ್ರೆ ಕಡ್ಡಾಯವಾಗಿ ಅವ್ರು ಪರ್ಮಿಷನ್ ಕೊಡಲ್ಲ. ನಮ್ಮ ಹೆಂಗಾದ್ರೆ ನಮ್ಮ ಇಂಡಿಯಾದಲ್ಲಿ MCA ಅಪ್ರೂವಲ್ ಇರಲಿಲ್ಲ ಕಾಲೇಜಿನಲ್ಲಿ ಓದ್ಕೊಂಡ್ರೆ, ಅವರು MCA ನಲ್ಲಿ ಇರಲಿಲ್ಲ ಕಾಲೇಜಿನಲ್ಲಿ ಓದ್ಕೊಂಡಕ್ಕೆ ಇಂಡಿಯಾದಲ್ಲಿ ನೀನು ಪ್ರಾಕ್ಟೀಸ್ ಮಾಡಕ್ಕೆ ಆಗಲ್ಲ, ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದಾರೋ, ಅದೇ ತರಾನೇ CAMHP ಇರಲಿಲ್ಲ ಅಂತ ಕಾಲೇಜಲ್ಲಿ ನೀವು ಓದಿದ್ಯಾ, ಸೊ ಅದಕ್ಕೋಸ್ಕರ ನೀವು ಈ ದೇಶದಲ್ಲಿ ನೀನು ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡಕ್ಕೆ ಪರ್ಮಿಷನ್ ನಿಮ್ಗೆ ನಾವು ಕೊಡಲ್ಲ ಅಂತ ಖಂಡಿತ ಹೇಳ್ತಾ ಇದಾರೆ. ಸೊ ಆ ತರ ಅಂದಿರುವಾಗ ಅವರು ಮತ್ತೆ ರಿಟರ್ನ್ ಬರ್ತಾರೆ, ಅಂದ್ರೆ ಅದೇ ಸರ್ಟಿಫಿಕೇಟ್ ತಗೊಂಡು ನಮ್ಮ ಇಂಡಿಯಾಗೆ ಬರ್ತಾರೆ ಅವರು. ಆ ತರ ಬಂದಿರುವಾಗ ಇಂಡಿಯಾದಲ್ಲಿ ನಮ್ಮ MCA ಅವರು ಸ್ಕ್ರೀನಿಂಗ್ ಟೆಸ್ಟ್ ಬರೀಬೇಕಾಗುತ್ತೆ. MCA ಸ್ಕ್ರೀನಿಂಗ್ ಟೆಸ್ಟ್ ಹೆಸರು ಬಂದು MCA FMGE ಅಂತ ಹೇಳ್ತಾರೆ, ಫಾರಿನ್ ಮೆಡಿಕಲ್ ಗ್ರಾಜುಯೇಟ್ ಎಕ್ಸಾಮಿನೇಷನ್ ಅಂತ. ಸೊ ಆ ಫಾರಿನ್ ಮೆಡಿಕಲ್ ಗ್ರಾಜುಯೇಟ್ ಎಕ್ಸಾಮಿನೇಷನ್ಗೆ ಹೋಗಿರುವಾಗ ಅವ್ರು ಚೆಕ್ ಮಾಡ್ತಾರೆ ಇವ್ರ ಸರ್ಟಿಫಿಕೇಟ್ ಅಲ್ಲಿ ವ್ಯಾಲ್ಯೂ ಆಗಿದೆಯಾ ಇಲ್ವಾ ಅಂತ. ಅಂತ ಸಮಯದಲ್ಲಿ ಅವ್ರದ್ದು ವ್ಯಾಲಿಡ್ ಆಗಿಲ್ಲ ಅಂತಂದ್ರೆ ಅವ್ರು ಓದಿದ್ದು ಈಗ ಅಕ್ರಿಡಿಯೇಷನ್ ಇಲ್ಲ ಕಾಲೇಜಲ್ಲಿ ಓದಿದಾರೆ ಅಂತಂದ್ರೆ ಅವಾಗ ಆ ಸರ್ಟಿಫಿಕೇಟ್ ಅನ್ನೋದು ಇವರಿಗೆ ವ್ಯಾಲ್ಯೂ ಆಗಲ್ಲ. ಸೊ ಅವ್ರಿಗೆ ಈವನ್ ಅವ್ರಿಗೆ ಎಕ್ಸಾಮ್ ಅಟೆಂಡ್ ಮಾಡಕ್ಕೂ ಪರ್ಮಿಷನ್ ಕೊಡಲ್ಲ ಅಂತ ನಾವ್ ಹೇಳ್ಬೋದು. ಸೊ ದಟ್ ಇಸ್ ದ ಮೇನ್ ಡಿಫರೆನ್ಸಿಯೇಷನ್ ಅಕ್ರಿಡಿಯೇಷನ್ಗೆ ನಾನ್ ಅಕ್ರಿಡಿಯೇಷನ್ ಕಾಲೇಜಲ್ಲಿ ಓದಿದ್ರೆ ಅಂತ ನಾವು ಹೇಳ್ಬೋದು. ಅಂದ್ರೆ ಅವ್ರ ಕೆರಿಯರ್ ಇರಲ್ಲ
ಅಲ್ಲಿ ಕರಿಯರ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ ನಾವು ಹೇಳ್ಬೋದು. ನಾನ್ ಅಕ್ರಿಡೇಷನ್ ನಲ್ಲಿ ಓದಿದ್ರೆ ಅಕ್ರಿಡೇಷನ್ ಇರಿದ್ರೆ ಓದ್ಕೊಂಡು ಬಂದಿದ್ರೆ ಅಂದ್ರೆ ನಮ್ಮ ಇಂಡಿಯಾನೇ ಅಂತ ಅಲ್ಲ, ಅವ್ರು ಯಾವ ದೇಶದಲ್ಲಿ ಹೋಗ್ಬೇಕು ಅಂತಂದ್ರು PG ಸ್ಟಡೀಸ್ಗೆ ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕು ಅಂದ್ರೂ ಇಲ್ಲ ಅವ್ರು ಪ್ರಾಕ್ಟೀಸ್ ಮಾಡ್ಕೊಬೇಕು ಅಂತಂದ್ರು ಯಾವ ದೇಶದಲ್ಲಿ ಆ ದೇಶದ ಒಂದು ಎಕ್ಸಾಮಿನೇಷನ್ ಲೈಸೆನ್ಸ್ ಎಕ್ಸಾಮಿನೇಷನ್ ಪ್ರಾಸೆಸ್ ಇರುತ್ತೆ. ಆ ಎಕ್ಸಾಮಿನೇಷನ್ ಅವ್ರು ಪಾಸ್ ಮಾಡ್ಕೊಂಡು ಆರಾಮಾಗಿ ಯಾವ ದೇಶದಲ್ಲಿ ಅವರು ಪ್ರಾಕ್ಟೀಸ್ ಮಾಡಬಹುದು ಅಂತ ನಾವು ಹೇಳ್ಬೋದು ಮೇಡಮ್. ಓಕೆ ಸರ್, ಈಗ ಟ್ರಿನಿಟಿ ಯೂನಿವರ್ಸಿಟಿ ಅಂತ ಅಂದಾಗ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? Trinity University School of Medicine. This is located in an island called Saint Vincent and Grenadines. This is one of the southernmost islands in the Caribbean. So it is far away from the hurricane belt, so very less natural calamities, possibility of very less natural calamities. And this is one of the safest and most peaceful country in the Caribbean. Here we have very least tourist activity also, that reduces the living cost here in St. Vincent, and also the crime rate. When there are a lot of tourists coming into a country, definitely crime rate also increases. So this particular country is free from, they have very less tourists, so the crime rate is also very less. Apart from that, as a university, this is the youngest university or the very youngest university to get accredited by CAMHP or such bodies. And in fact, recently they have got the complete accreditation, and we were mentioning about this accredited universities, right? So here there are around 75 medical universities in the Caribbean, out of which only 7 are accredited. And out of that, only 4 are in the permanent accreditation status. Permanent in the sense it's a very reliable accreditation status. So Trinity is also in that list currently. So this is one of the most important factor. And they have placed thousands of students for the PG program in US. They have their clinical rotations in some of the best hospitals, say for example like John Hopkins Hospital and University of Maryland. These are the top hospitals where our students can do their clinical rotation. I mean, the last 2 years, first 3 years of the theory will be in the Caribbean campus. Last 2 years of the practical hospital visits will be in the US hospitals. That too in one single city in Baltimore, they can complete the entire clinical rotation at one place. This reduces the duration of the program, like within 80 weeks they will be able to do their clinical rotation. Instead, if they are going to different cities, that is going to take too much of time, and too much of money also is going to be spent for the children. So we also have an optional destination like Chicago, Atlanta, and even in Miami and many other cities. But majority of our students do their clinical rotations in one city at Baltimore at a stretch for 80 weeks. So that's a very big advantage for them. Apart from that, the university's management and administration is really very strong. For example, our dean, Dr. Skelton, sorry, he is the chancellor now. Recently we had a new dean. So this chancellor of our university, Dr. Skelton, has worked as the dean of, actually he was graduate of Emory School of Medicine, and he worked in Mercer School of Medicine, one of the topmost universities in US for medicine. He has worked for around 25 years in the university, and around 20 years he was the dean and vice president and provost of the university in most senior level positions. So he is taking care of the day-to-day administration of the institution. So in all the ways, this will be one of the best institutions in Caribbean actually, and gives a good career opportunities. We have 96.5% success rate in the in the USMD exam in the first attempt. This is something almost close to the US university's success rate. ಓಕೆ, ಕಾಲರ್ ಇದ್ದಾರೆ, ನೋಡ್ಕೊಂಡು ಬರೋಣ. ಈಗ ಬೆಳಗಾವಿಯಿಂದ ಸುಶೀಲ್ ಅಂತ ಕರೆ ಮಾಡಿದ್ದಾರೆ. ಸುಶೀಲ್ ಅವರೇ ನಮಸ್ಕಾರ. ಹಲೋ ಹಲೋ ಸುಶೀಲ್ ಅವರೇ, ಕೇಳಿಸ್ತಾ ಇದೆಯಾ? ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ ಸುಶೀಲ್ ಅವರೇ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಮೇಡಮ್, ಫಾರಿನ್ ಅಲ್ಲಿ ಸ್ಟಡಿ ಮಾಡಕ್ಕೆ ಏನ್ ಡಾಕ್ಯುಮೆಂಟ್ಸ್ ಬೇಕು? ಓಕೆ, ನೀವು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಮಾತಾಡಿ ಇವಾಗ. ಮಾಡಿದೀವಿ ಮ್ಯಾಮ್. ಓಕೆ, ಏನ್ ಪ್ರಶ್ನೆ ಕೇಳಿ ಈಗ. ಡಾಕ್ಯುಮೆಂಟ್ಸ್ ಏನೇನ್ ಬೇಕಾಗುತ್ತೆ ಅಲ್ಲಿ ಕೊಡಕ್ಕೆ ಅಂತ ಕೇಳ್ತಾ ಇದ್ದೀನಿ. ಫಾರಿನ್ ಅಲ್ಲಿ MBBS ಮಾಡೋಕಾ? ಡಾಕ್ಯುಮೆಂಟ್ಸ್ ಏನೇನ್ ಬೇಕಾಗುತ್ತೆ ಅಂತ ಕೇಳ್ತಾ ಇದ್ದೀನಿ. ಓಕೆ, ಹೇಳ್ತಾರೆ ಕೇಳಿ. ಸುಶೀಲ್, ಡಾಕ್ಯುಮೆಂಟ್ಸ್ ನಿಮಗೆ ನಿಮಗೆ ಫಸ್ಟ್ ಇಂಟರ್ಮೀಡಿಯೇಟ್ ಅಂದ್ರೆ PUC ನಲ್ಲಿ ನಿಮಗೆ +2 ನಲ್ಲಿ ಬಯಾಲಜಿ ಮತ್ತೆ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಬಂದು ನಿಮಗೆ
ಮಿನಿಮಮ್ ಒಂದು 50% ಅಬೋವ್ ಇರಬೇಕು. ಅಂದ್ರೆ USA ಕಂಟ್ರೀಸ್ ಹೋಗಬೇಕು ಅಂದ್ರೆ ಮಿನಿಮಮ್ ಆಫ್ 60% ಇರಬೇಕು. ಇಂಡಿವಿಜುವಲ್ ನಲ್ಲಿ ನೋಡ್ಕೊಂಡ್ರು ನಿಮಗೆ 60% ಇರಬೇಕು. ಸೊ ಆಮೇಲೆ ನಿಮಗೆ ಬೇಕಾಗಿರೋ ಡಾಕ್ಯುಮೆಂಟ್ ಇಂಡಿಯನ್ ಪಾಸ್ಪೋರ್ಟ್ ಕಡ್ಡಾಯವಾಗಿರಬೇಕು. ಅಂಡ್ ಕಮಿಂಗ್ ಟು ದ ಪಾರ್ಟ್ ಆಧಾರ್ ಕಾರ್ಡ್ ಅವರು ಇವಾಗ ಖಂಡಿತ ಮಾಡಿದ್ದಾರೆ. ಮತ್ತೆ MCA ಇಂದ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ನಾವು ತಗೋಬೇಕು. ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್ ನೀವು ನಮ್ಗೆ ಕೊಟ್ಬಿಟ್ರೆ ನಾವು ಆರಾಮಾಗಿ ನಿಮಗೆ ನೋಡ್ಬಿಟ್ಟು ಮಾಡ್ಕೊಡ್ತೀವಿ. ಓಕೆ. ಮತ್ತೇನಾದ್ರೂ ಕೇಳೋದಿದೆಯಾ ಸುಶೀಲ್ ಅವರೇ? ಏನಿಲ್ಲ ಮೇಡಮ್. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಈಗ ಏಂಜಲ್ಸ್ ಯೂನಿವರ್ಸಿಟಿ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ. ಯಾ ಮೇಡಮ್, ಸರ್ ಕರಿಬೇನ್ ಬಗ್ಗೆ ಹೇಳಿದ್ದಾರೆ. ಈಗ ನಾವು ಫಿಲಿಪೈನ್ಸ್ ನಲ್ಲಿ ಮಾಡೋದು ಯೂನಿವರ್ಸಿಟಿ ಬಂದು ಏಂಜಲ್ಸ್ ಯೂನಿವರ್ಸಿಟಿ ಆಫ್ ಫೌಂಡೇಶನ್ ಅಂತ. ಈ ಯೂನಿವರ್ಸಿಟಿ ಬಂದು ಎಸ್ಟಾಬ್ಲಿಷ್ ಮಾಡೋದು 1963 ನಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅಂಡ್ ನಿಮಗೆ ಮೆಡಿಸಿನ್ ರಿಕಗ್ನಿಷನ್ ಅಂದ್ರೆ ಪಾಸ್ಕೋ ಅಂತ ಸರ್ ಒಂದು ಅಕ್ರೆಡಿಷನ್ ಹೇಳಿದ್ದಾರೆ. ಸೊ ಪಾಸ್ಕೋ ಅಕ್ರೆಡಿಷನ್ ಅಂದ್ರೆ ಫಿಲಿಪೈನ್ಸ್ ಅಕ್ರೆಡಿಷನ್ ಅಥಾರಿಟಿ ಫಾರ್ ಸ್ಕೂಲ್ಸ್, ಕಾಲೇಜಸ್ ಅಂಡ್ ಯೂನಿವರ್ಸಿಟಿ. ದಿಸ್ ಇಸ್ ದ ಅಕ್ರೆಡಿಷನ್. ಈ ಯೂನಿವರ್ಸಿಟಿಯಿಂದ ಅಂದ್ರೆ ಈ ಅಕ್ರೆಡಿಷನ್ ಆಗಿರೋದಕ್ಕೆ ಅಂದ್ರೆ ಅಕ್ರೆಡಿಷನ್ ಅಂತ ಏನು ಅಂತ ಇರಬೇಕು ಅಂತಂದ್ರೆ ಸಿಂಪಲ್ ಆಗಿ ಒಂದು ಮಾತು ಹೇಳ್ತೀನಿ ಮೇಡಮ್ ನಾನು. ಈಗ ಅರ್ಧ ಆಗಕ್ಕೆ ಪ್ರೇಕ್ಷಕ ಅರ್ಧ ಆಗಕ್ಕೆ, ಈಗ ನಮ್ಮ ಇಂಡಿಯಾದಲ್ಲಿ ಒಂದು ಫ್ಯಾಕ್ಟರಿ ಆಗಿರ್ಲಿ ಇಲ್ಲ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇವೆಂಟ್ ಆಗಿರ್ಲಿ ಪರ್ಮಿಷನ್ ಮಾತ್ರ ತಗೊಂತಾರೆ. ಅದು ನಟಿಂಗ್ ಬರೀ ಅದು ಹೆಂಗೆ ಇರಬಹುದು ಅಂದ್ರೆ WHO ಇಂದ MCA ಇಂದ ಅಪ್ರೂವಲ್ ಬಂದಿದ್ರೆ ಅದು ಪರ್ಮಿಷನ್ ಮಾತ್ರ ಕಾಲೇಜ್ ರನ್ ಮಾಡಕ್ಕೆ. ಅದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ನಾವು ಹೆಂಗಾದ್ರೆ ಪರ್ಮಿಷನ್ ಕೊಡ್ತೀವಿ. ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ ಆಚೆ ಬಂದಿದ್ದ ಕ್ವಾಲಿಟಿ ಚೆಕ್ ಮಾಡ್ಬೇಕಂತಂದ್ರೆ ವಿ ಆರ್ ಗೋಯಿಂಗ್ ವಿತ್ ದ ಬ್ಯೂರೋ ಆಫ್ ಸ್ಟ್ಯಾಂಡರ್ಡ್ಸ್ ಆಫ್ ಇಂಡಿಯಾ ಅಂದ್ರೆ BSI ಇಂದ ನಾವು ಹೋಗ್ತೀವಿ. ಸೊ ಅದೇ ತರದಾಗಿ ಅಕ್ರಿಡೇಷನ್ ಅಂದ್ರೆ ಒಂದು ಕ್ವಾಲಿಟಿ ಮೆಜರ್ಮೆಂಟ್ ಅಂತ. ಈ ಕ್ವಾಲಿಟಿ ಮೆಜರ್ಮೆಂಟ್ ಇರಲಿಲ್ಲ ಅಂತಕ್ಕೆ ನಾವು ಏನು ವಸ್ತುವಾಗಿ ನಾವು ತಗೊಳ್ವೋ ಹಂಗೆ ಎಜುಕೇಶನ್ ನಾವು ಹಂಗೆ ನೋಡ್ಕೊಬೇಕು. ಅಂದ್ರೆ ಕ್ವಾಲಿಟಿ ಅನ್ನೋದು ಅಸೆಸ್ಮೆಂಟ್ ಮಾಡೋದು ಈ ಅಕ್ರಿಡೇಷನ್ ಅನ್ನೋದು. ಈ ಕ್ವಾಲಿಟಿ ಅನ್ನೋದು ಅಸೆಸ್ಮೆಂಟ್ ಮಾಡುತ್ತಕ್ಕೆ ಅಕ್ರಿಡೇಷನ್ ಇರೋದು ಕಾಲೇಜಸ್ ನಲ್ಲಿ ಮಾತ್ರ ನಾವು ಮಾಡಿಸ್ತಾ ಇದ್ವಿ. ಅಂದ್ರೆ ಅದರ ಉದ್ದೇಶ ಏನಂತಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಅವ್ರಿಗೆ ಇರುತ್ತೆ, ಅಂದ್ರೆ ಕ್ವಾಲಿಟಿ ಆಫ್ ದಿ ಫೆಸಿಲಿಟೀಸ್ ಇರುತ್ತೆ, ಕ್ವಾಲಿಟಿ ಆಫ್ ರಿಸರ್ಚ್ ಇರುತ್ತೆ. ಅಂಡ್ ಅಕಾಡೆಮಿಕ್ ನೋಡ್ಕೊಂಡ್ರೆ ನೀವು ಇವರಿಗೆ ಮೇನ್ ಬೇಕಾಗಿರೋದು ಏನಂದ್ರೆ ಕ್ಲಿನಿಕಲ್ ರೊಟೇಷನ್ಸ್ ಮೇಡಮ್. ಸೊ ಸ್ಟೂಡೆಂಟ್ಸ್ ಯಾವಾಗಾದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿಲ್ಲ ಅಂತಂದ್ರೆ, ಸಪೋಸ್ ಫಿಲಿಪೈನ್ಸ್ ನಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ 140 ಜನದಿಂದ 150 ಜನ ಮಾತ್ರ ನಾವು ಇಂಡಿಯನ್ಸ್ ತಗೋಬರ್ಬೇಕು. ಸೊ ಕೆಲವು ಕಾಲೇಜಸ್ ನಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದು 800 ಇಂದ 900 ವರೆಗೂ ಸ್ಟೂಡೆಂಟ್ಸ್ ತಗೊಂತಾರೆ. ಸೊ 800 ಇಂದ 900 ಸ್ಟೂಡೆಂಟ್ಸ್ ತಗೊಂಡ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಕ್ಲಿನಿಕಲ್ ರೊಟೇಷನ್ಸ್ ಅನ್ನೋದು ಆಗಲ್ಲ. ಸೊ ಯಾವಾಗಾದ್ರೆ ಅವ್ರಿಗೆ ಕ್ಲಿನಿಕಲ್ ರೊಟೇಷನ್ಸ್ ಅನ್ನೋದು ಕಡಿಮೆ ಆಗುತ್ತೋ ಅವಾಗ ಅವ್ರಿಗೆ ಪ್ರಾಕ್ಟಿಕಲ್ ಅಂತ ಅಭ್ಯಾಸ ಏನಿರುತ್ತೋ, ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಏನು ಮಾಡ್ತಾರೋ ಆ ಪ್ರಾಕ್ಟಿಕಲ್ ಅನ್ನೋದು ನಾಲೆಜ್ ಅನ್ನೋದು ಅವ್ರಿಗೆ ಕಡಿಮೆ ಆಗುತ್ತೆ. ಯಾವಾಗಾದ್ರೂ ಪ್ರಾಕ್ಟಿಕಲ್ ನಾಲೆಜ್ ಕಡಿಮೆ ಆಗುತ್ತೋ ಅವಾಗ ಅವರು ಕಾಂಪಿಟೇಷನ್ ಎಕ್ಸಾಮ್ಸ್ ನಲ್ಲಿ ಚಲೋ ಅಂದ್ರೆ ಉತ್ತೀರ್ಣವಾಗಕ್ಕೆ ಅಂದ್ರೆ ಮೇಜರ್ ಆಫ್ ದಿ ಸ್ಟೂಡೆಂಟ್ಸ್ ಅಲ್ಲಿ ಬ್ಯಾಕ್ ಡ್ರಾಪ್ ಆಗ್ತಾ ಇದಾರೆ. ಸೊ ದಿಸ್ ಇಸ್ ದ ಬ್ಯಾಕ್ ಡ್ರಾಪ್ ಅಂತ ನಾವು ಹೇಳ್ಬೋದು ಕಾಲೇಜಸ್ ನಲ್ಲಿ. ಸೊ ನೀವು ಪೇರೆಂಟ್ಸ್ ನಾವು ಏನ್ ಹೇಳ್ತೀವಿ ಅಂದ್ರೆ ಸೆಲೆಕ್ಟ್ ಮಾಡ್ಕೊಂಡಿರುವಾಗ ಕಾಲೇಜ್ ಬಗ್ಗೆ ಸೆಲೆಕ್ಟ್ ಮಾಡ್ಕೊಂಡಿರುವಾಗ ಯಾರು ಅಕ್ರಿಡೇಷನ್ಸ್ ಫಾಲೋ ಮಾಡ್ತಾ ಇದಾರೆ, ಯಾವ ಕಾಲೇಜಸ್ ಅಕ್ರಿಡೇಷನ್ ಆಗಿದಂತ ಕಾಲೇಜಸ್ ನಲ್ಲಿ ಏನ್ ಫೆಸಿಲಿಟೀಸ್ ಇರುತ್ತೆ ಅದು ಒಂದ್ಸತಿ ಪೇರೆಂಟ್ಸ್ ಚೆಕ್ ಮಾಡ್ಕೊಬೇಕು. ಆ ತರ ಚೆಕ್ ಮಾಡ್ಕೊಂಡಾದ್ಮೇಲೆ ಯಾವ ಕಾಲೇಜಸ್ ಇದೆ ಅದು ಹೆಂಗ್ ಚೆಕ್ ಮಾಡ್ಕೊಬೇಕು ಅಂತ ನಾವು ಅನ್ಕೊಂಡ್ರು ನಾವು ಅದಕ್ಕೆ ಪಾಸ್ಕೋ ಹೆಂಗ್ ಚೆಕ್ ಮಾಡ್ಬೇಕು ಅಂದ್ರೆ www.PAASCU.org ಅಂತ ಇರುತ್ತೆ. ಇದರಲ್ಲಿ ಮತ್ತೆ ಮೆಂಬರ್ಸ್ ಅಂತ ಇರುತ್ತೆ ಮೇಡಮ್. ಆ ಮೆಂಬರ್ ಎಸ್ www.PAASCU.org.ph ಈ ತರ ಅಕ್ರಿಡೇಷನ್ ಇರೋದು ನಿಮ್ಗೆ ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟ್ ನಲ್ಲಿ ನಾವು ಹೋಗಿನಾದ್ಮೇಲೆ ಮೆಂಬರ್ಸ್ ಅಂತ ಇರುತ್ತೆ. ಮೆಂಬರ್ಸ್ ಕಾಮ್ ನಲ್ಲಿ ಹೋದ್ರೆ ಅದರಲ್ಲಿ ನಿಮ್ಗೆ ಕಾಲೇಜಸ್ ನಲ್ಲಿ ಆಲ್ಫಾಬೆಟಿಕ್ ಆರ್ಡರ್ ನಲ್ಲಿ ಇರುತ್ತೆ. ಸೊ ಆಲ್ಫಾಬೆಟಿಕ್ ಆರ್ಡರ್ ನಲ್ಲಿ ಇರುವಾಗ ನಾವು ಹೇಳ್ತಾ ಇರೋದು ಯೂನಿವರ್ಸಿಟಿ ಬಂದು ಏಂಜಲ್ಸ್ ಯೂನಿವರ್ಸಿಟಿ ಆಫ್ ಫೌಂಡೇಶನ್. ಅಂದ್ರೆ ಅದು ಎ ಆಲ್ಫಾಬೆಟಿಕ್ ಕೆಳಗಡೆ ಕಾಲೇಜ್ ಕ್ಲಿಕ್ ಮಾಡ್ಕೊಂಡ್ರೆ ಎ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಕಾಲೇಜಸ್ ಎಲ್ಲ ಅಲ್ಲಿ ತೋರಿಸುತ್ತೆ. ಸೊ ಆವಾಗ ನೀವು ಕಾಲೇಜಸ್ ಬಗ್ಗೆ ನೋಡ್ಕೊಬಹುದು. ಅದರಲ್ಲಿ ಮತ್ತೆ ಎಲ್ಲಾ ಸ್ಕೂಲ್ಸ್ ಅಂಡ್ ಪ್ರೋಗ್ರಾಮ್ಸ್ ಇರುತ್ತೆ. ಬಟ್ ಮೇಜರ್ ಆಗಿ ನೀವು ನೋಡ್ಕೊಬೇಕಾಗಿರೋದು ಏನಂದ್ರೆ ಮೆಡಿಸಿನ್. ಸೊ ಮೆಡಿಸಿನ್ ಅನ್ನೋದು ನಿಮಗೆ ಅಕ್ರಿಡೇಷನ್ ಆಗಿದೆಯಾ ಇಲ್ವಾ, ಮತ್ತೆ ಅದರಲ್ಲಿ ಗ್ರೇಡ್ ಇರುತ್ತೆ ಮೇಡಮ್. ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್, ಥರ್ಡ್ ಗ್ರೇಡ್, ಫೋರ್ತ್ ಗ್ರೇಡ್ ಅಂತ. ಇದರಲ್ಲಿ ಯಾವ ಗ್ರೇಡ್ ನಲ್ಲಿ ಇದ್ದಾರೆ ಅವರು, ಫಸ್ಟ್ ಗ್ರೇಡ್ ನಲ್ಲಿ ಇದ್ದಾರೆ, ಸೆಕೆಂಡ್ ಗ್ರೇಡ್ ನಲ್ಲಿ ಇದ್ದಾರೆ, ಥರ್ಡ್ ಗ್ರೇಡ್ ನಲ್ಲಿ ಇದ್ದಾರೆ, ಫೋರ್ತ್ ಗ್ರೇಡ್ ನಲ್ಲಿ ಇದ್ದಾರೆ. ಇದನ್ನು ನೀವು ಚೆಕ್ ಮಾಡ್ಕೊಳ್ಬೇಕು. ಸೊ ಆ ವಿಧವಾಗಿ ಚೆಕ್ ಮಾಡ್ಕೊಂಡಾದ್ಮೇಲೆ ನಾವು ಕಾಲೇಜ್ ಚೂಸ್ ಮಾಡ್ಕೊಂಡ್ರೆ ಅವ್ರ ಭವಿಷ್ಯ ಅನ್ನೋದು ಚೆನ್ನಾಗಿರುತ್ತೆ. ಸೊ ಏಂಜಲ್ಸ್ ಯೂನಿವರ್ಸಿಟಿ ಆಫ್ ಫೌಂಡೇಶನ್ ಅಂತ ಇರೋದು ನೀವು ನೋಡ್ಕೊಬೇಕು. ಸೊ ಏಂಜಲ್ಸ್ ಯೂನಿವರ್ಸಿಟಿ ಫೌಂಡೇಶನ್ ನಲ್ಲಿ ನಿಮ್ಗೆ ಅಭ್ಯಾಸ ಬಗ್ಗೆ ನೋಡ್ಕೊಂಡ್ರೆ ಅಂದ್ರೆ ಕರಿಕ್ಯುಲಮ್ ನೋಡ್ಕೊಂಡ್ರೆ 5 ವರ್ಷ ಕೋರ್ಸ್ ನಿಮ್ಗೆ ಇರುತ್ತೆ. ಸರ್ ಅದ್ರ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ನೋಡ್ಕೊಂಡು ಬರೋಣ. ಫಸ್ಟ್ ವಿಜಯಪುರದಿಂದ ನಿಖಿಲ್ ಅಂತ ಕರೆ ಮಾಡಿದ್ದಾರೆ. ನಿಖಿಲ್ ಅವರೇ ನಮಸ್ಕಾರ. ನಮಸ್ತೆ. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ ನಿಖಿಲ್ ಅವರೇ. ಅಲ್ಲಿ ಫಾರಿನ್ ಅಲ್ಲಿ ಸ್ಟಡಿ ಮಾಡಕ್ಕೆ ಏನ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ಸ್ ಇದೆ ಮತ್ತೆ? ಓಕೆ, ಕೇಳಿ ಇನ್ನ ಇದೆ ಪ್ರಶ್ನೆ.
ಮತ್ತ ಫೀಸ್ ಸ್ಟ್ರಕ್ಚರ್ ಅದೆಲ್ಲ ಸ್ವಲ್ಪ ಗೊತ್ತಿಲ್ಲ. ಓಕೆ ಓಕೆ ಆನ್ಸರ್ ಸಿಗುತ್ತೆ ಹೇಳಿ. ನಿಖಿಲ್ ಅವರೇ, ನಿಮ್ಗೆ ಇದೇ ತರ PUC ನಲ್ಲಿ ನಿಮ್ ಮಾರ್ಕ್ಸ್ ಒಂದು ನಾವು ನೋಡ್ಕೊಂತೀವಿ, ಮಾರ್ಕ್ಸ್ ಶೀಟ್ ಆಸ್ ಪರ್ ಇಂಡಿಯನ್ ಗವರ್ಮೆಂಟ್ ಪ್ರಕಾರ 50% ಕಡ್ಡಾಯವಾಗಿರ್ಬೇಕು ಮಾರ್ಕ್ಸ್ ನಿಮ್ದು. ಆಮೇಲೆ PUC ನಲ್ಲಿ ಮೈನ್ ನಮಗೆ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಈ ಸಬ್ಜೆಕ್ಟ್ ವೈಸ್ ಮಾರ್ಕ್ಸ್ ನಮಗೆ 50% ಅಬೌವ್ ಇರಬೇಕು ಸಬ್ಜೆಕ್ಟ್ ವೈಸ್. ಮತ್ತೆ ನಿಮಗೆ ಡಾಕ್ಯುಮೆಂಟ್ಸ್ ಬಂದು ಪಾಸ್ಪೋರ್ಟ್ ಇಲ್ಲೇ ಇರಬೇಕು ಅಂಡ್ ಆಧಾರ್ ಕಾರ್ಡ್ ಇಲ್ಲೇ ಇರಬೇಕು. ಸೊ MCA ಇಂದ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ತಗೋಬರ್ಬೇಕು. ಸೊ ಇವಿ ಕಡ್ಡಾಯವಾಗಿರುತ್ತೆ. ಸೊ ಆಮೇಲೆ ನಿಮ್ಗೆ ಬೇಕಾಗಿರೋ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಟೋಟಲ್ ಆಗಿ ನಿಮ್ ಫೀಸ್ ಡಿಪೆಂಡ್ ಆಗೋದು ನಿಮ್ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಕೆಲವು ಕಾಲೇಜಸ್ ಸ್ಕಾಲರ್ಶಿಪ್ ಕೊಡುತ್ತೆ. ಸೊ ಅದು ನಿಮ್ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಮಾರ್ಕ್ಸ್ ನೋಡ್ಕೊಂಡ್ಬಿಟ್ಟು ಅದು ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ, ಸ್ಕಾಲರ್ಶಿಪ್ ಬಂದಿನಾದ್ಮೇಲೆ ನಿಮ್ಗೆ ಎಷ್ಟು ಕಾಸ್ಟ್ ಆಗ್ಬೋದು ಕಾಲೇಜ್ ಫೀಸ್ ನಲ್ಲಿ. ಸೊ ವರ್ಷ ನೀವು ಎಷ್ಟು ಪೇ ಮಾಡ್ಕೊಬೇಕು ಇದೆಲ್ಲ ಡೀಟೇಲ್ಸ್ ನಿಮ್ಗೆ ಬೇಕು ಅಂತಂದ್ರೆ ನಿಮ್ ಮಾರ್ಕ್ಸ್ ಇಲ್ಲ ಆದ್ಮೇಲೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಆಫೀಸ್ ಬಂದ್ಬಿಟ್ರೆ ನಿಮ್ಗೆ ಸಿಗುತ್ತೆ. ಓಕೆ ಸರ್. ಓಕೆ ಥ್ಯಾಂಕ್ ಯು ನಿಖಿಲ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್ ಹೇಳ್ತಾ ಇದ್ರಿ ಏಂಜಲ್ಸ್ ಫೌಂಡೇಶನ್. ಈಗ ಏಂಜಲ್ಸ್ ಯೂನಿವರ್ಸಿಟಿ ಫೌಂಡೇಶನ್ ನಲ್ಲಿ ನಿಮ್ಗೆ ಕೋರ್ಸ್ ಡೀಟೇಲ್ಸ್ ಬಂದು ಒಂದು 5 ವರ್ಷ ಇಲ್ಲ 5.5 ವರ್ಷವರೆಗೂ ಕೋರ್ಸ್ ಇರುತ್ತೆ. ಸೊ ಇದರಲ್ಲಿ ಮತ್ತೆ ಫಸ್ಟ್ ಪ್ರೀ ಮೆಡಿಕಲ್ ಅಂತ ಇರುತ್ತೆ, ಆಮೇಲೆ ಬೇಸಿಕ್ ಸೈನ್ಸ್, ಆಮೇಲೆ 2 ಇಯರ್ಸ್ ಬಂದು ನಿಮ್ಗೆ ಕ್ಲಿನಿಕಲ್ ಸೈನ್ಸ್ ಅಂಡ್ ಕ್ಲಿನಿಕಲ್ ರೊಟೇಷನ್ಸ್ ಅಂತ ಇರುತ್ತೆ. ಸೊ ಟೋಟಲ್ ಆಗಿ 5 ವರ್ಷ ಇರುತ್ತೆ ಮೇಡಮ್. ಇದರಲ್ಲಿ ನಿಮ್ಗೆ ಟೋಟಲ್ 5 ವರ್ಷದಲ್ಲಿ 3.5 ಇಯರ್ಸ್ ಬಂದ್ರೆ ಥಿಯರಿ ಪಾರ್ಟ್ ಇರುತ್ತೆ, ಅಂಡ್ 2 ಇಯರ್ಸ್ ಬಂದು ನಿಮ್ಗೆ ಟೋಟಲ್ ಕ್ಲಿನಿಕಲ್ ರೊಟೇಷನ್ಸ್ ಇರುತ್ತೆ. ಇದರಲ್ಲಿ ಇನ್ನೊಂದು ಆಪ್ಷನ್ ಏನಂದ್ರೆ ಅಕಸ್ಮಾತ್ ಸ್ಟೂಡೆಂಟ್ಸ್ USA ಮೇಲೆ ಎಕ್ಸಾಮಿನೇಷನ್ಸ್ ಪಾಸ್ ಆಗಿ ನಾವು USA ಹೋಗ್ಬೇಕು ಅಂತ ಅನ್ಕೊಂಡ್ರೆ ಇದರಲ್ಲಿ ಒಂದು ಆಪ್ಷನ್ ಇದೆ. ಒಂದು 6 months ಅಲ್ಲಿ ಅವ್ರು ಹೋಗ್ಬಿಟ್ಟು ಕ್ಲಿನಿಕಲ್ ರೊಟೇಷನ್ಸ್ಗೆ ಅಂದ್ರೆ ಎಲೆಕ್ಟಿವ್ ಕ್ಲಿನಿಕಲ್ ರೊಟೇಷನ್ಸ್ ಅಂತ ಹೇಳ್ತಾರೆ, ಕೋರ್ ಕ್ಲಿನಿಕಲ್ ರೊಟೇಷನ್ಸ್ ಅಂಡ್ ಎಲೆಕ್ಟಿವ್ ಅಂತ ಹೇಳ್ತಾರೆ. ಅದರಲ್ಲಿ ಎಲೆಕ್ಟಿವ್ಗೆ ಅವರು ಅಮೆರಿಕಾಗೆ ಹೋಗ್ಬಿಟ್ಟು ಒಂದು 6 months ಅಲ್ಲಿನೂ ಅವರು ಕ್ಲಿನಿಕಲ್ ರೊಟೇಷನ್ಸ್ ನಲ್ಲಿ ಅಟೆಂಡ್ ಮಾಡಬಹುದು. ಸೊ ನಿಮ್ಗೆ ಸೆಕ್ಯೂರಿಟಿ ವೈಸ್ ಅಂಡ್ ಎಜುಕೇಶನ್ ವೈಸ್ ನೋಡ್ಕೊಂಡ್ರೆ ಸೊ USA ಮೇಲೆ ಪಾಸಿಂಗ್ ಪರ್ಸೆಂಟೇಜ್ ಬಂದು ಇದರಲ್ಲಿ 90% ಪಾಸಿಂಗ್ ಪರ್ಸೆಂಟೇಜ್ ಇದೆ. ಅಂಡ್ ನಮ್ ಇಂಡಿಯನ್ಸ್ ಬಂದು 30 ಜನ ಆಲ್ರೆಡಿ ಪಾಸ್ ಆಗಿ USA ಮೇಲೆ ಎಕ್ಸಾಮಿನೇಷನ್ ಅಂದ್ರೆ ಈ ಸ್ಕೂಲ್ ನಲ್ಲೇ ಓದ್ಬಿಟ್ಟು ಇಲ್ಲಿಂದಾನೇ ಅವರು ಡೈರೆಕ್ಟ್ ಆಗಿ USA ಗೆ ಹೋಗಿದ್ದಾರೆ. ಸೊ ಎಜುಕೇಶನ್ ಅನ್ನೋದು ಎಷ್ಟು ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡುತ್ತೆ ಅನ್ನೋದು ಎಲ್ಲಕ್ಕೆ ಇದೊಂದು ಉದಾಹರಣೆ ಅಂತ ನಾವು ಹೇಳ್ಬೋದು ಮೇಡಮ್. ಅಂಡ್ ಕಮಿಂಗ್ ಟು ದ ಪಾಯಿಂಟ್, ಅವ್ರ ಎಜುಕೇಶನ್ ನಲ್ಲಿ ಪ್ಯಾಟರ್ನ್ ಹೆಂಗಿರುತ್ತೆ, ಸ್ಟಡಿ ಪ್ಯಾಟರ್ನ್ ಹೆಂಗಿರುತ್ತೆ ಅಂತಂದ್ರೆ ಮೇಡಮ್ ಮೈನ್ ಫಿಲಿಪೈನ್ಸ್ ಹೋಗೋದಂದ್ರೆ 3 ಪಾಯಿಂಟ್ ನೋಡ್ಕೊಂತಾರೆ. ಫಸ್ಟ್ ಒನ್ ಬಂದು ನಿಮಗೆ US ಕರಿಕ್ಯುಲಮ್. ಸೊ US ನಲ್ಲಿ ಸಿಗೋದು ಅಮೌಂಟ್ ಅಂದ್ರೂ ಅದೇ ವಿದ್ಯೆ ನಿಮಗೆ ಕಡ್ಡಾಯ ಅಂದ್ರೆ ಕಡಿಮೆ ದರದಲ್ಲಿ, ಅಷ್ಟು ಕಡಿಮೆ ದರದಲ್ಲಿ ಎಲ್ಲಿನೂ ಸಿಗಲ್ಲ. ಅಂದ್ರೆ ವರ್ಲ್ಡ್ ನಲ್ಲಿ ಯಾವ ಕಂಟ್ರಿನಲ್ಲಿ ನಿಮ್ಗೆ ಅಷ್ಟು ಕಡಿಮೆ ದರದಲ್ಲಿ ಸಿಗಲ್ಲ. ಸೊ ಅಂತ ಕಡಿಮೆ ದರದಲ್ಲಿ ಫಿಲಿಪೈನ್ಸ್ ನಲ್ಲಿ ಸಿಗುತ್ತೆ. ಸೆಕೆಂಡ್ ಪಾಯಿಂಟ್ ಬಂದು ಅವರು ಪ್ರಮೋಟ್ ಮಾಡೋದು ಎಜುಕೇಶನ್ ಸಿಸ್ಟಮ್ ಬಂದು PBL ಅಂತ ಅಂದ್ರೆ ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ. ಸೊ ಈ ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್ ಸಿಸ್ಟಮ್ ಅಂತ ಏನು ಅಂತಂದ್ರೆ 10:1 ಅಂತ ಇರ್ತಾರೆ. ಅಂದ್ರೆ 10 ಸ್ಟೂಡೆಂಟ್ಸ್ ಗೆ ಒಂದು ಲೆಕ್ಚರ್ ಇರ್ತಾರೆ. ಸೊ ಈ ಒಂದು ಲೆಕ್ಚರ್ ಏನ್ ಮಾಡ್ತಾನೆ ಅಂದ್ರೆ ಆ 10 ಸ್ಟೂಡೆಂಟ್ಸ್ ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಎಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ, ಸೊ ಆ ಪ್ರಾಬ್ಲಮ್ ಬಂದಿರುವಾಗ ಅವರು ಹೆಂಗ್ ಅದು ಕವರ್ ಮಾಡ್ಕೊಬೇಕು. ಸೊ ಸಬ್ಜೆಕ್ಟ್ ವೈಸ್ ಆಗಿರ್ಲಿ ನಮಗೆ ಮತ್ತೆ ಕೌನ್ಸಿಲರ್ಸ್ ಇರ್ತಾರೆ, ಅಕಾಡೆಮಿಕ್ ಕೌನ್ಸಿಲರ್ ಇರ್ತಾರೆ, ಮತ್ತೆ ಒಂದು ನಿಮ್ಗೆ ಹಾಸ್ಟೆಲ್ ನಲ್ಲಿ ಒಂದು ಇನ್ನೊಬ್ಬರು ಕೌನ್ಸಿಲರ್ ಇರ್ತಾರೆ. ಸೊ ಅಕಾಡೆಮಿಕ್ ಅಂಡ್ ಸೈಕಲಾಜಿಕಲ್ ಆಕ್ಟಿವಿಟೀಸ್ ಎರಡು ನೋಡ್ಕೊಂತಾರೆ ಅವರು. ಸೊ ಆ ಸೈಕಲಾಜಿಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಇವರು ಅಕಾಡೆಮಿಕ್ ನಲ್ಲಿ ಎಲ್ಲಿ ಆಗ್ತಾ ಇದಾರೆ, ಕಡಿಮೆ ಆಗ್ತಾ ಇದಾರೆ ಅಲ್ಲಿನೂ ಅವ್ರಿಗೆ ಹೆಲ್ಪ್ ಮಾಡ್ಕೊಡ್ತಾರೆ. ಅಂಡ್ ಹಾಸ್ಟೆಲ್ ಫೆಸಿಲಿಟೀಸ್ ನಲ್ಲಿ ಇರುವಾಗ ಅವರು ನಮ್ ಜೊತೆ ಹೆಂಗ್ ಮಿಂಗಲ್ ಆಗ್ತಾ ಇದಾರೆ, ಅಂದ್ರೆ ಪರ್ಸನಲ್ ಡೆವಲಪ್ಮೆಂಟ್ ಅಲ್ಲಿನ ಮಾಡ್ಬಿಡ್ತಾರೆ ನಮಗೆ. ಸೊ ಈ 2 ತರದಾಗಿ ಅವರು ಸಪೋರ್ಟ್ ಮಾಡ್ಕೊಂಡು ಕೊಡ್ತಾರೆ ನಿಮಗೆ. ಸೊ ಮತ್ತೆ ನೀವು ನೋಡ್ಕೊಳ್ಬೇಕು ಅಂತ ಅನ್ಕೊಂಡ್ರೆ ಎಜುಕೇಶನ್ ನೋಡ್ಕೊಂಡ್ ಆದ್ಮೇಲೆ ಥರ್ಡ್ ಪಾಯಿಂಟ್ ಬಂದು ನಿಮ್ಗೆ ಕ್ಲಿನಿಕಲ್ ರೊಟೇಷನ್ಸ್ ಮೈನ್ಲಿ. ಸೊ ಈ ಹಾಸ್ಪಿಟಲ್ಗೆ ಬಂದು ಟೋಟಲ್ ಆಗಿ 1000 ಬೆಡೆಡ್ ಹಾಸ್ಪಿಟಲ್ ಜೊತೆ ನಿಮಗೆ ಟೈಪ್ಸ್ ಇದೆ. ಅದರಲ್ಲಿ ಒಂದು ಹಾಸ್ಪಿಟಲ್ ಬಂದು 200 ಬೆಡೆಡ್ ಹಾಸ್ಪಿಟಲ್ ಇದೆ, ಇನ್ನೊಂದು ಹಾಸ್ಪಿಟಲ್ ಬಂದು 250 ಬೆಡೆಡ್ ಹಾಸ್ಪಿಟಲ್ ಇನ್ನೊಂದಿದೆ, ಇನ್ನೊಂದು ಗೌರ್ಮೆಂಟ್ ಅಥಾರಿಟಿ ಮೀನ್ಸ್ ಗೌರ್ಮೆಂಟ್ ಅಲ್ಲಿ ಒಂದು ಸೋಷಿಯಲ್ ಅಥಾರಿಟಿ ಅವರು ಒಂದು ಹಾಸ್ಪಿಟಲ್ ಇದೆ. ಅದರಲ್ಲಿ ಬಂದು ನಿಮಗೆ ಟೋಟಲ್ ಒಂದು 450 ಬೆಡೆಡ್ ಹಾಸ್ಪಿಟಲ್ ಇನ್ನೊಂದಿದೆ. ಇನ್ನೊಂದು ಇವರಿಗೆ ಅಟ್ಯಾಚ್ ಆಗಿ ಹಾಸ್ಪಿಟಲ್ ಇನ್ನೊಂದು 100 ಬೆಡೆಡ್ ಹಾಸ್ಪಿಟಲ್ ಇದೆ. ಟೋಟಲ್ ಯೂಸ್ 1000 ಬೆಡೆಡ್ ಹಾಸ್ಪಿಟಲ್ ನಲ್ಲಿ ಇವರಿಗೆ ಕ್ಲಿನಿಕಲ್ ರೊಟೇಷನ್ಸ್ ಎಲ್ಲ ಆಗುತ್ತೆ. ಸೊ ನಾವು ತಗೊಂತಾ ಇರೋದೇ ಮಿನಿಮಮ್ ಕಡಿಮೆ ಸ್ಟೂಡೆಂಟ್ಸ್ ನಾವು ತಗೊಂತೀವಿ ಮೇಡಮ್, ಯಾಕಂದ್ರೆ ಇದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಆಗುತ್ತೆ. ಸೊ 140 ಸ್ಟೂಡೆಂಟ್ಸ್ ಮಾತ್ರ ನಮಗೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾರಲ್ವಾ. ಸೊ 140 ಮೆಂಬರ್ಸ್ ನಮ್ಮ ಇಂಡಿಯನ್ಸ್ ಆಗಿದ್ರೆ ಮಿಕ್ಕಿದ ದೇಶದಲ್ಲಿ ಇರೋದು ಸ್ಟೂಡೆಂಟ್ಸ್ ಒಂದು 60 ಮೆಂಬರ್ಸ್ ಅವ್ರು ತಗೊಂತಾರೆ. ಟೋಟಲ್ ಒಂದು 200 ಸ್ಟೂಡೆಂಟ್ಸ್ ಇರ್ತಾರೆ. ಸೊ 200 ಸ್ಟೂಡೆಂಟ್ಸ್ ಅವ್ರು ತಗೊಂಡಿರುವಾಗ ಅಲ್ಲಿ ಕ್ಲಿನಿಕಲ್ ರೊಟೇಷನ್ಸ್ ಬಂದು ನಿಮಗೆ 1000 ಬೆಡೆಡ್ ಹಾಸ್ಪಿಟಲ್ ಇರುವಾಗ ಕ್ಲಿನಿಕಲ್ ರೊಟೇಷನ್ಸ್ ಇವರಿಗೆ ಪೇಷಂಟ್ಸ್ ಜೊತೆ ಡೈರೆಕ್ಟ್ ಆಗಿ ಅವರು ನಮ್ಮ ಇಂಡಿಯಾದಲ್ಲಿ ಹೆಂಗಾದ್ರೆ ಅವ್ರು ಭೇಟಿ ಮಾಡ್ತಾರೋ, ಅಂದ್ರೆ ಪೇಷಂಟ್ ಹೆಂಗಾದ್ರೆ ಟಚ್ ಮಾಡ್ತಾರೋ, ಹೆಂಗಾದ್ರೆ ನಮ್ಮ ಇಂಡಿಯಾದಲ್ಲಿ ಕಡಾವರ್ಸ್ ಅವರು ಡಿಸೆಕ್ಷನ್ ಮಾಡ್ತಾರೋ, ಅದೇ ತರದಲ್ಲಿ ಇಲ್ಲಿ ಫಿಲಿಪೈನ್ಸ್ ನಲ್ಲಿ ಕಡಾವರ್ಸ್ ಕೊಡ್ತಾರೆ ಅವರು. ಸೊ ಕಡಾವರ್ಸ್ ಕೊಟ್ಟಿನಾದ್ಮೇಲೆ ಅದೇ ತರ ನಮ್ಮ ಇಂಡಿಯಾದಲ್ಲಿ ಯಾವ ತರ ಇದ್ರೆ ಅವರು ಡಿಸೆಕ್ಷನ್ ಮಾಡ್ತಾರೋ ಅದೇ ತರಹದಲ್ಲಿ ಇವರು ಡಿಸೆಕ್ಷನ್ ಮಾಡ್ಕೊಳಕ್ಕೆ ಪರ್ಮಿಷನ್ ಇದೆ. ಸೊ ಅಲೋ ಮಾಡ್ತಾರೆ.
ಕೆಲವು ದೇಶದಲ್ಲಿ ಪೇಷಂಟ್ ಟಚ್ ಮಾಡೋಕ್ಕೂ ಅಲೋ ಮಾಡಲ್ಲ, ಬಟ್ ಇಲ್ಲಿ ಪ್ರತಿಯೊಂದನ್ನು ಟಚ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಹೆಂಗ್ ಮಾಡಿದ್ರೆ ನಾವು ಕ್ಲಿನಿಕಲ್ ರೊಟೇಷನ್ಸ್ ಮಾಡ್ತೀವೋ ಅದೇ ತರಹದಾಗ ನಾವು ಅಲ್ಲಿ ಮಾಡ್ಕೋಬಹುದು. ಬಟ್ ಕರಿಕ್ಯುಲಮ್ ಬಂದು US ಕರಿಕ್ಯುಲಮ್, ದಟ್ ಈಸ್ ಸುಪೀರಿಯರ್ ಕರಿಕ್ಯುಲಮ್. ಅಂದ್ರೆ ಆ ತರ ಕರಿಕ್ಯುಲಮ್ ಇರುವಾಗ, ಆ ತರ ನಮ್ಗೆ ಪ್ರಾಕ್ಟಿಕಲ್ಸ್ ಆಗಿರುವಾಗ ಅವರು ಯಾವ ಕಾಂಪಿಟೇಷನ್ ಎಕ್ಸಾಮ್ಸ್ ನಲ್ಲಿ ಆಗಿರ್ಲಿ, ಅಂದ್ರೆ ನಾವು ಏನಂದ್ರೆ ಸರ್ ಫಿಲಿಪೈನ್ಸ್ ನಲ್ಲಿ ಹೋಗ್ಕೊಂಡ್ ಬಂದ್ರೆ MCA ಸ್ಕ್ರೀನ್ ಟೆಸ್ಟ್ ಬರೆಯೋದು ಕಷ್ಟ ಆಗುತ್ತಲ್ವಾ, ಸೊ ಅಂತ ಹೇಳ್ತಾರೆ. ಬಟ್ ನಮ್ ಸ್ಟೂಡೆಂಟ್ಸ್ ಇಷ್ಟುವರೆಗೂ ಹೋಗಿ ಅಲ್ಲಿಂದ ರಿಟರ್ನ್ಸ್ ಬಂದಿದ್ದವರು ಫಸ್ಟ್ ಅಟೆಂಪ್ಟ್ ನಲ್ಲಿ 100% ಪಾಸ್ ಆಗಿದ್ದಾರೆ. ಸೊ ಫಸ್ಟ್ ಅಟೆಂಪ್ಟ್ ನಲ್ಲಿ 100% ಪಾಸ್ ಆಗಿದ್ದಾರೆ ಅಂತಂದ್ರೆ ಅಲ್ಲಿ ಎಜುಕೇಶನ್ ಹೆಂಗಿದೆಯೋ ಒಂದ್ಸತಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಅಂದ್ರೆ ಒಂದು ಉದಾಹರಣೆಯಾಗಿ ನಮ್ ರಿಸಲ್ಟ್ಸ್ ನೋಡಬಹುದು ನೀವು ಅಂತ ನಾನು ಹೇಳ್ಬೋದು. ಮತ್ತೆ ನಿಮ್ಗೆ ಇನ್ನೊಂದು ಏನಂದ್ರೆ ನಾವು ಹೇಳ್ಬೋದು, MCA ಸ್ಕ್ರೀನಿಂಗ್ ಟೆಸ್ಟ್ ಅನ್ನೋದು ಅಲ್ಲಿ ಓದೋ ಹುಡುಗರಿಗೆ ತುಂಬಾ ಸುಲಭವಾಗಿರುತ್ತೆ. ಅವ್ರು ಯಾವಾಗಾದ್ರೂ ಅಲ್ಲಿ ಓದೋದವರು ಯಾವಾಗಾದ್ರೂ USMLE ಗೆ ನೋಡ್ಕೊಂತಾರೆ. ಸೊ USA ಹೋಗ್ಬೇಕು, USMLE ಹೋಗಿ ನೋಡ್ಕೊಂತಾರೆ. ಸೊ USMLE ಅನ್ನೋದು ಟಫ್ ಎಕ್ಸಾಮಿನೇಷನ್ ಕಂಪೇರ್ ಟು ನಮ್ MCA ಕಂಪೇರ್ ಮಾಡ್ಕೊಂಡ್ರೆ. ಸೊ ನಮ್ ಕಡೆ ನಿಮ್ಗೆ ಸಿಗ್ತಾ ಇರೋದು ಪ್ರಿಪರೇಷನ್ ಎಲ್ಲ ಬಂದು ನಿಮ್ಗೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಸಿಗ್ತಾ ಇದೆ, ಅಡ್ವಾನ್ಸ್ಡ್ ಮೆಡಿಸಿನ್ ಸಿಗ್ತಾ ಇದೆ. ಸೊ ಆ ಅಡ್ವಾನ್ಸ್ಡ್ ಮೆಡಿಸಿನ್ ಓದ್ಕೊಂಡ್ ಬಂದಿದ್ದಕ್ಕೆ ಇಲ್ಲಿ ನಮ್ಮ MCA ಸ್ಕ್ರೀನ್ ಟೆಸ್ಟ್ ಪಾಸ್ ಆಗೋದು ಅವ್ರಿಗೆ ಕಷ್ಟ ಅಲ್ಲ. ಸೊ ಸುಲಭವಾಗಿ ನಮ್ಮ ಆದ್ರೂ ಪಾಸ್ ಆಗ್ತಾ ಇರೋದಕ್ಕೆ ರೀಸನ್ ಏನಂದ್ರೆ behind that one is reason is they are preparing for the more competitive examination than this one ಅಂತ ನಾವು ಹೇಳ್ತೀವಿ. ಓಕೆ ಸರ್. ಓಕೆ, ಇವಾಗ ಒಬ್ಬರು ಕಾಲರ್ ಇದ್ದಾರೆ ರಾಯಚೂರಿಂದ, ರಾಜಶೇಖರ್ ಅಂತ ಕರೆ ಮಾಡಿದ್ದಾರೆ. ರಾಜಶೇಖರ್ ಅವರೇ ನಮಸ್ಕಾರ. ಹಲೋ 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 ರಾಜಶೇಖರ್ ಅವರೇ, ಹಲೋ ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಿದೆ ಮೇಡಮ್, ಕೇಳಿಸ್ತಿದೆ. ಡಿಸ್ಟರ್ಬೆನ್ಸ್ ಇದೆ, ಹೊರಗೆ ಬಂದು ಮಾತಾಡಿ. ಹಲೋ ಸರ್. ಸರ್ ಹೇಳಿ ಸರ್, ನಮಸ್ಕಾರ. ಏನ್ ಪ್ರಶ್ನೆ ಇದೆ ಕೇಳಿ. ಡಿಸ್ಟರ್ಬೆನ್ಸ್ ಇದೆ, ಹೊರಗೆ ಬನ್ನಿ ಫಸ್ಟ್. ಸರ್ ಒಟ್ಟು ಸರ್ ಮತ್ತೆ ಒಂದ್ಸಲ ಕ್ವಶನ್ ಕೇಳಿ, ಸರಿಯಾಗಿ ಕೇಳಿಸ್ಲಿಲ್ಲ, ಬೇಜಾರು ಮಾಡ್ಕೊಳ್ಳ. ರಾಜಶೇಖರ್ ಅವರೇ ಕೇಳಿಸ್ತಾ ಇದೆಯಾ? ನೀವು ಕೇಳ್ತಾ ಇರೋ ಪ್ರಶ್ನೆ ಇಲ್ಲಿ ಕೇಳಿಸ್ತಾ ಇಲ್ಲ, ದಯವಿಟ್ಟು ಹೊರಗೆ ಬಂದು ಪ್ರಶ್ನೆ ಕೇಳಿ. ಹಾ ಮೇಡಮ್. ಮೇಡಮ್ ಇಲ್ಲ, ಅದು US ನಲ್ಲಿ ಮೆಡಿಕಲ್ ಮಾಡಿದ್ರೆ ಮೇಡಮ್ ಒಟ್ಟು ಎಷ್ಟಾಗುತ್ತೆ ಮೇಡಮ್ ಅಮೌಂಟ್? ಸರ್ USA ನಲ್ಲಿ ಓದ್ಬೇಕು ಅಂತ ಅನ್ಕೊಂಡ್ರೆ ಫಸ್ಟ್ ನಾವು ಹೇಳಿದೀವಿ ಸರ್, ನಾವು ಪ್ರೆಸೆಂಟ್ ನಾವು ಮಾರ್ಕ್ಸ್ ಒಂದು ನೋಡ್ತೀವಿ ಹುಡುಗರದು. ಮತ್ತೆ ಯೂನಿವರ್ಸಿಟಿ ಕಡೆಯಿಂದ 38 ಲಕ್ಷವರೆಗೂ ನಿಮಗೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಸೊ ಅದು ಹೆಂಗ್ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಹುಡುಗರದು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅವ್ರು ಪಾಸ್ ಆಗಿದ್ದಾರೆ, ಅವ್ರ ಕಮ್ಯುನಿಕೇಶನ್ ಸ್ಕಿಲ್ಸ್ ಹೆಂಗಿದೆ, ಅವ್ರ ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ಆಗಿರ್ಲಿ, ಅವರು ಮಿಂಗಿಲ್ ಆಗೋದು ಆಗಿರ್ಲಿ, ಇದೆಲ್ಲ ನಾವು ನೋಡ್ಕೊಂತೀವಿ. ನೋಡ್ಕೊಂಡಾದ್ಮೇಲೆ ನಿಮ್ಗೆ ಎಷ್ಟು ಫೀಸ್ ಬರುತ್ತೋ ಅಂದ್ರೆ ಸಾರಿ ನಿಮ್ಗೆ ಸ್ಕಾಲರ್ಶಿಪ್ ತೆಗಿಸಿದಾದ್ಮೇಲೆ ನಿಮ್ಗೆ ಎಷ್ಟು ಫೀಸ್ ಕಟ್ಟಬೇಕಾಗುತ್ತೆ, ಅದು ವರ್ಷ ನೀವು ಎಟ್ ಕಟ್ಕೊಬೇಕು. ಇದೆಲ್ಲ ಡೀಟೇಲ್ಸ್ ಬೇಕಾಗಿ ನೀವು ಸ್ವಲ್ಪ ಆಫೀಸ್ ಬಂದ್ಬಿಟ್ರೆ ನಾವು ಟೋಟಲ್ ಡೀಟೇಲ್ಸ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ಕಾಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ರಾಜಶೇಖರ್ ಕರೆ ಮಾಡಿದ್ದಕ್ಕೆ. ಓಕೆ ವೀಕ್ಷಕರೇ, ಕಾರ್ಯಕ್ರಮ ಅಂದ್ರೆ ಮೈ MBBS ಅಬ್ರಾಡ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. ಕೋಟೆಗೆ ನುಗ್ಗಿ ಎದುರಾಳಿ ಔಟ್ ಮಾಡಿದ ಪಟೇಲ್. ಸೋನಿಯಾ ಬಂಟನ ರಾಜ್ಯಸಭೆ ಪ್ರವೇಶ ತಡೆಯಲು ಶಾ ವಿಫಲ. ಎದುರಾಳಿ ಯಾರ್ಕರ್ಗೆ ಚಾಣಕ್ಯ ತಂತ್ರಗಳೆಲ್ಲ ತರುಗಿಲೆ. ರಾಷ್ಟ್ರ ಮಟ್ಟದಲ್ಲಿ ಪವರ್ ಮಿನಿಸ್ಟರ್ ಪವರ್ ಅನಾವರಣ. ಸಿದ್ದರಾಮಯ್ಯಗೆ ಪರ್ಯಾಯ ನಾಯಕನಾಗಿ ಡಿಕೆಶಿ ಉದಯ. ಚಕ್ರವ್ಯೂಹ ಭೇದಿಸಿದ DKS, ಶಾಗೆ ಶೇಮ್ ಶೇಮ್. ಬಿಗ್ ಡಿಬೇಟ್ ಸಂಜೆ 7ಕ್ಕೆ. ಕರುನಾಡ ಚಕ್ರವರ್ತಿ ಈಗ ಮಾಸ್ ಲೀಡರ್. ಅಡೆತಡೆ ನಿವಾರಿಸಿ ತೆರೆಗಪ್ಪಳಿಸಲಿದೆ ಶಿವಣ್ಣನ ಫಿಲಂ. ಜಾಸ್ತಿ ಟೈಮ್ ಕೊಡಷ್ಟು ತಾಳ್ಮೆ ಈ ಶಿವನ್ಗಿಲ್ಲ. ಮತ್ತೊಂದು ಬಿಗ್ ಹಿಟ್ ಭರವಸೆ ಮೂಡಿಸಿದ ಕರಾಟೆ ಕಿಂಗ್. ಡಿಫರೆಂಟ್ ಕಾನ್ಸೆಪ್ಟ್ ನೊಂದಿಗೆ ಬರುವ ಅಕ್ಕಿ ಆಪ್ತರ ಟ್ರೆಂಡ್ ಸೆಟರ್. एक सोच के लिए इतना गुस्सा? राधे राधे. ಜಬರ್ದಸ್ತ್ ಸ್ಪೈಡರ್ ಟೀಸರ್ ನಲ್ಲಿ ಮಹೇಶ್ ಬಾಬು. ಪವರ್ಫುಲ್ ವಿಲನ್ಗೆ ಟಾಲಿವುಡ್ ಸ್ಟಾರ್ సక్కత్ పంచ్. ఇలాంటి వాడు ఉన్న ఊళ్ళోనే ఇలాంటి వాడు ఒకడు ఉంటాడు. అది పుట్టించింది ఎవరు? భయపెట్టడం మాకు తెలుసు. మాస్ అట్లా
ವೀಕ್ಷಿಸಿ ಇಂದು ರಾತ್ರಿ 8:30ಕ್ಕೆ. ಮೊದಲು ಬಳ್ಳಾರಿ, ನಂತರ ನಂಜನಗೂಡು, ಈಗ ಗುಜರಾತ್. ಮೇಡಂ ಗಾಂಧಿ ಪ್ರತಿಷ್ಠೆ ಕಾಪಾಡಿದ ಪಕ್ಷದ ಟ್ರಬಲ್ ಶೂಟರ್. ಅಹಮದ್ ಪಟೇಲ್ ಗೆಲುವಿನೊಂದಿಗೆ ಸ್ಪಷ್ಟವಾಯಿತು ಡಿಕೆಎಸ್ ಪವರ್. ಸಿದ್ದರಾಮಯ್ಯಗೆ ಪರ್ಯಾಯ ನಾಯಕನಾಗಿ ಭದ್ರವಾಯ್ತಾ ಪಟ್ಟ. ಕನಕಪುರ ಕಿಂಗ್ಗೆ ಒಲಿಯುತ್ತಿರೋ ಅದೃಷ್ಟವಾದರೂ ಏನು ಗೊತ್ತಾ? ಮುಂದಿನ ಚುನಾವಣೆಯಲ್ಲಿ ಹೇಗಿರುತ್ತೆ ಡಿಕೆ ಶಿವಕುಮಾರ್ ಪಾತ್ರ? ಆಪತ್ ಬಾಂಧವ ಟ್ರಬಲ್ ಶೂಟರ್ ಭವಿಷ್ಯದ ಇನ್ಸೈಡ್ ಸ್ಟೋರಿ ವೀಕ್ಷಿಸಿ ಇಂದು ರಾತ್ರಿ 9:30ಕ್ಕೆ. ಕೋಲಾರದಲ್ಲಿ ರಸ್ತೆಯಲ್ಲಿ ಬಿದ್ದಿತ್ತು ಚಿತ್ರವಾದ ದೇಹ. ತನಿಖೆಗಿಳಿದ ಪೊಲೀಸರಿಗೆ ಮೃತದೇಹ ನೀಡಿತ್ತು ಒಂದು ಕ್ಲೂ. ಕೊಲೆ ಮಾಡಿ ಆಕ್ಸಿಡೆಂಟ್ ಅಂತ ಬಿಂಬಿಸಿದ್ರು ಹಂತಕರು. 75,000 ರೂಪಾಯಿಗೆ ಸುಪಾರಿ ಕೊಟ್ಟಿದ್ದ ಸ್ವಂತ ಬಾಮೈದ. ಕಿರಾತಕರು ಪೊಲೀಸರ ಬಲೆಗೆ ಬಿದ್ದಿದ್ದಾದ್ರೂ ಹೇಗೆ ಗೊತ್ತಾ? ಆಕ್ಸಿಡೆಂಟ್ ಅಲ್ಲ, ಮರ್ಡರ್. ರಾತ್ರಿ 10:30ಕ್ಕೆ. ಮೈ MBBS ಅಬ್ರಾಡ್ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ರೂಪಾ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ರೂಪಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಓಕೆ, ಏನ್ ಪ್ರಶ್ನೆ ಇದೆ ರೂಪಾ ಅವರೇ? ಪ್ರಶ್ನೆ ಅಂತಂದ್ರೆ ನನ್ನ ಮಗಳು ಮೇಡಮ್ ಇದು ಈ ಸಾರಿ ಸೆಕೆಂಡ್ PU ಮುಗಿಸಿ ನೀಟ್ ಎಕ್ಸಾಮ್ ಬರ್ದಿದ್ದಾಳೆ. ಓಕೆ, ಅವಳದ್ದು 13 ಕ್ಯಾಟಗರಿ ರ್ಯಾಂಕ್ ಬಂದು 13,000 ಬಂದಿದೆ. ಸುಷ್ಮಿತಾ ಅಂತ ಅವಳ ಹೆಸರು. ಬಟ್ ನಾವು ಅಬ್ರಾಡ್ ಕಳ್ಸೋದು ಏನು ಅಂತಂದ್ರೆ ಹೆಣ್ಮಗು ಆಗಿರೋದ್ರಿಂದ ನಮಗೆ ಅಲ್ಲಿಗೂ ನಾವು ಧೈರ್ಯವಾಗಿ ಕಳಿಸಬಹುದಾ, ಏನು ತೊಂದರೆ ಆಗಲ್ವಾ? ಯಾಕಂದ್ರೆ ಇವಾಗ ಫೇಕ್ ಅದು ಇದು ಏನೇನೋ ಹೇಳ್ತಾರೆ. ಬಟ್ ನ್ಯೂಸ್ ಚಾನಲ್ ಬಂದಿರೋದ್ರಿಂದ ನೀವು ವಿಚಾರಿಸಿರಲ್ವೋ ಅದು ನಮ್ಗೆ ಸರಿಯಾಗಿನೂ ಗೊತ್ತಿಲ್ಲ ಮೇಡಮ್. ಯಾಕಂದ್ರೆ ನಾವು ಮುಖಾಮುಖಿ ಒಂದು ಮಾತಾಡ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಈಗ ಅವರು ಆಫೀಸಿದ ನಂಬರ್ ಎಲ್ಲ ಕೊಟ್ಟಿದ್ದಾರೆ, ಬಟ್ ಅಲ್ಲಿ ಹೋಗಿ ವಿಚಾರಿಸಬಹುದು. ನಿಮ್ಮ ಟಿವಿ ಮಾಧ್ಯಮದ ಮುಖಾಂತರ ನಮಗೇನು ಅಂತಂದ್ರೆ ಒಂದು ಭರವಸೆ ಇದೆ, ಇದು ಮೋಸ ಆಗೋದಾಗ್ಲಿ ಇಲ್ಲ ಹೆಣ್ಮಕ್ಳಿಗೆ ತೊಂದರೆ ಆಗೋದಾಗ್ಲಿ ಈ ತರದ್ದೇನು ಇಲ್ಲ, ಧೈರ್ಯವಾಗಿ ನಾವು ನಮ್ಮ ಮಕ್ಕಳನ್ನ ವಿದೇಶಕ್ಕೆ ಓದಕ್ ಕಳಿಸಬಹುದು ಅನ್ನೋದು ನಮಗೆ ಭರವಸೆ ಇರುತ್ತಾ ಅಂತ ಕೇಳ್ಬೇಕು. ರೂಪಾ ಅವರೇ, ನಾವು ಮುಂದಿನ ಪ್ರಶ್ನೆ ಅದನ್ನೇ ಕೇಳೋರಿದ್ವಿ. ಅಂದ್ರೆ ಪೇರೆಂಟ್ಸ್ ಗೆ ಏನ್ ಭರವಸೆ ಕೊಡ್ತೀರಿ ನಿಮ್ ಕಡೆಯಿಂದ ಅಂತ ಮುಂದಕ್ಕೆ ಹೇಳ್ತಾರೆ. ಬಟ್ ಈಗ ನಿಮ್ಗೋಸ್ಕರ ಸ್ವಲ್ಪ ಹೇಳ್ತಾರೆ ಅವರು, ಮಾತಾಡಿ. ನಮಸ್ಕಾರ ಮೇಡಮ್. ಮೇಡಮ್, ನೀವು ಕೇಳಿದ ತರ ನಮ್ಮ ಹತ್ರ ಎಲ್ಲ ಸೆಕ್ಯೂರಿಟಿ ಸಿಸ್ಟಮ್ ಇರುತ್ತೆ. ನಿಮಗೆ ಇವ್ರಿಗೆ ಸಪರೇಟ್ ಆಗಿ ಏನಾಗುತ್ತೆ ಅಂತಂದ್ರೆ ಕಾಲೇಜಿನಲ್ಲಿ ಸೆಕ್ಯೂರಿಟಿ ಸಿಸ್ಟಮ್ ಹೆಂಗಿರುತ್ತೆ ಅಂದ್ರೆ ನಿಮಗೆ ಒಂದು ಸ್ವೈಪಿಂಗ್ ಕಾರ್ಡ್ ಕೊಡ್ತಾರೆ ಮೇಡಮ್. ಆ ಸ್ವೈಪಿಂಗ್ ಕಾರ್ಡ್ ಕೊಟ್ಟಿರೋದ್ರಿಂದ ನೀವು ಪ್ರತಿ ಒಂದು ರೂಮ್ಗೆ ಅಂದ್ರೆ ಒಂದು ರೂಮ್ ಬಿಟ್ಬಿಟ್ಟು ಇನ್ನೊಂದು ರೂಮ್ಗೆ ಹೋಗ್ಬೇಕು ಅಂತಂದ್ರೆ ಎಂಟ್ರಿ ಆಗ್ಬೇಕಂದ್ರೆ ಆ ಸ್ವೈಪ್ ಮಾಡ್ಬಿಟ್ಟು ಅವ್ರು ಎಂಟ್ರಿ ಆಗಬೇಕು. ಸಪೋಸ್ ಅವರು ಈಗ ಒಂದು 5 ಗಂಟೆದಲ್ಲಿ ಲೈಬ್ರರಿನಲ್ಲಿ ಇದ್ದಾರೆ ಹುಡುಗರಾಗಿರ್ಲಿ ಹುಡುಗಿರಾಗಿರ್ಲಿ. ಆಮೇಲೆ ಏನಾಗುತ್ತೆ ಅಂತಂದ್ರೆ ಅವ್ರು ನೆಕ್ಸ್ಟ್ ಇನ್ನೊಂದು ಕಡೆ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ 6 ಗಂಟೆವರೆಗೆ ಅಲ್ಲೇ ಓದ್ಕೊಂಡಿದ್ದಾರೆ. ಮಾಮೂಲಾಗಿ ಲೈಬ್ರರಿ ಅವರ್ಸ್ ಬಂದು 5 ಗಂಟೆಯಿಂದ 6 ಗಂಟೆವರೆಗೆ ಅಂತ ಟೈಮ್ ಫಿಕ್ಸ್ ಮಾಡ್ಕೊಂಡು ಇರ್ತಾರೆ ಹುಡುಗರು. ಸೊ ಆ ಟೈಮ್ನಲ್ಲಿ ಓದ್ಕೊಂತ ಅವ್ರು ಹಂಗೆ ಕಂಟಿನ್ಯೂಸ್ ಆಗಿ ಓದ್ಕೊಂತ ಇದ್ದಾರೆ ಅಂದ್ರೆ 7 o'clock 8 o'clock ಆಯಿತು. ಸೊ ಊಟ ಟೈಮ್ ಆಗಿದೆ, ಅವ್ರು ಬಂದಿಲ್ಲ ಅಂತ ಅನ್ನೋದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ನಮ್ದಲ್ಲಿ ಒಬ್ಬರು ಕೋಆರ್ಡಿನೇಟರ್ ಇರ್ತಾರೆ ಮೇಡಮ್, ಹಾಸ್ಟೆಲ್ ಕೋಆರ್ಡಿನೇಟರ್ ಮತ್ತೆ ಅಕಾಡೆಮಿಕ್ ಕೋಆರ್ಡಿನೇಟರ್. ಇವರಿಬ್ರು ಕೋಆರ್ಡಿನೇಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಹುಡುಗರ ಒಂದು ಬಗ್ಗೆ ನೋಡ್ಕೊಂತಾ ಇರ್ತಾರೆ. ಸೊ ಹಾಸ್ಟೆಲ್ ಕೋಆರ್ಡಿನೇಟರ್ ಏನ್ ಮಾಡ್ತಾರೆ ಅಂದ್ರೆ 8 ಗಂಟೆಗೆ ಆ ಹುಡುಗಿ ಬಂದಿಲ್ಲ, ಊಟಕ್ಕೆ ಬಂದಿಲ್ಲ ಅಂತ ಅನ್ಕೊಂಡ್ರೆ, ಯಾಕಂದ್ರೆ ನಮ್ಗೆ ಸ್ವೈಪ್ ಮಾಡ್ಬಿಟ್ಟು ಮೆಸ್ ನಲ್ಲಿ ಜಾಯ್ನ್ ಆಗ್ತಾರೆ ಅವರು. ಸೊ ಮೆಸ್ ನಲ್ಲಿ ಯಾರು ಜಾಯ್ನ್ ಆಗಲ್ವೋ ಅವರು ನಮ್ಗೆ ಅಲ್ಲಿ ಒಂದು ರೆಡ್ ಮಾರ್ಕ್ ತರ ಅವ್ರಿಗೆ ತೋರಿಸುತ್ತೆ. ಸೊ ಅದು ಯಾವಾಗಾದ್ರೂ ನಮ್ ರೆಡ್ ಮಾರ್ಕ್ ನಲ್ಲಿ ತೋರಿಸುತ್ತೋ ಆ ರೆಡ್ ಮಾರ್ಕ್ ಎಲ್ಲಿ ಲಾಸ್ಟ್ ಸ್ವೈಪ್ ಮಾಡಿದೆ ಅಂತ ನಾವು ಚೆಕ್ ಮಾಡ್ಕೊಂತೀವಿ. ಸೊ ಲಾಸ್ಟ್ ಸ್ವೈಪಿಂಗ್ ಬಂದು ಅವ್ರದ್ದು ಲೈಬ್ರರಿನಲ್ಲಿ ಆಗಿದ್ರೆ ಡೈರೆಕ್ಟ್ ಆಗಿ ಅವ್ರ ಲೈಬ್ರರಿಗೆ ಫೋನ್ ಮಾಡ್ಬಿಟ್ಟು ಅಂಡ್ CC ಕ್ಯಾಮೆರಾಸ್ ಇರುತ್ತೆ. ಈಚ್ ಅಂಡ್ ಎವ್ರಿ ಪ್ಲೇಸ್ ನಲ್ಲಿ ನಮಗೆ CC ಕ್ಯಾಮೆರಾಸ್ ಇರುತ್ತೆ.
ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ನಾವು CC ಕ್ಯಾಮೆರಾಸ್ ನೋಡ್ಬಿಟ್ಟು ಲೈಬ್ರರಿಯನ್ಗೆ ಹೇಳ್ತೀವಿ ಸೊ ಪರ್ಸನ್ ಪ್ಲೇಸ್ ನಲ್ಲಿ ಅವ್ರು ಕೂತ್ಕೊಂಡಿದ್ದಾರೆ, ಅವ್ರನ್ನು ಇಲ್ಲಿಂದ ಇಲ್ಲಿಗೆ ನಾವು ಊಟ ಕಳಿಸಬೇಕು ಅಂತ. ಸೊ ಇಂಥ ಸೆಕ್ಯೂರಿಟಿನಲ್ಲಿ ನಾವು ಮೇಂಟೈನ್ ಮಾಡ್ತಾ ಇರೋದಕ್ಕೆ. ಇನ್ನೊಂದು ಏನಂದ್ರೆ ನಮ್ಮ ಹಾಸ್ಟೆಲ್ ಫೆಸಿಲಿಟಿ ಎಲ್ಲಾನು ನಿಮಗೆ ಇನ್ ಕ್ಯಾಂಪಸ್ ನಲ್ಲಿ ಇರುತ್ತೆ, ಔಟ್ಸೈಡ್ ದ ಕ್ಯಾಂಪಸ್ ಅದು ಇರಲ್ಲ. ಸೊ ಔಟ್ಸೈಡ್ ಕ್ಯಾಂಪಸ್ ನಲ್ಲಿ ಇರಲಿಲ್ಲ ಅವ್ರಿಗೆ ಫುಲ್ ಸೆಕ್ಯೂರಿಟಿ ಆಗಿರುತ್ತೆ. ಅಂಡ್ 24/7 ನಿಮಗೆ ಕಂಪ್ಯೂಟರೈಸ್ ಸೆಕ್ಯೂರಿಟಿ ಇರುತ್ತೆ, ಅಂದ್ರೆ ಎಲೆಕ್ಟ್ರಾನಿಕ್ ಫೆನ್ಸಿಂಗ್ ಸಿಸ್ಟಮ್ ಇರುತ್ತೆ. ಸೊ ಅವ್ರು ಎಲ್ಲಿ ಮೂವ್ ಆಗ್ತಾ ಇದ್ದಾರೆ ಕ್ಯಾಂಪ್ಸ್ ಇರುತ್ತೆ. ಸೊ ಅವ್ರು ಎಲ್ಲಿಂದ ಎಲ್ಲಿ ಹೋಗ್ತಾ ಇರೋದು ಎಲ್ಲ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇಷ್ಟು ಸೆಕ್ಯೂರಿಟಿ ಆಗಿ ಹೈ ಸೆಕ್ಯೂರಿಟಿ ಆಗಿ ಇದೆ ಅವ್ರಿಗೆ. ಸೊ ಅದರಿಂದ ನೀವು ಭರೋಸೆ ಇಟ್ಕೊಂಡು ಆರಾಮಾಗಿ ನಮ್ಮ ನೀವು ಕಳಿಸಬಹುದು ಮೇಡಮ್. ಥ್ಯಾಂಕ್ ಯು ರೂಪ ಅವರೇ ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಈಗ ಕ್ಯಾಮ್ HP ಅಕ್ರಿಡಿಯೇಷನ್ ಯೂನಿವರ್ಸಿಟಿಯಲ್ಲಿ ಯಾಕೆ ಓದಬೇಕು ಅನ್ನೋದಾದ್ರೆ ಏನ್ ಹೇಳ್ತೀರಿ ಅಂತ? Right from maybe right from the LKG or from the schooling time, our parents will always want to put the students in the best schools which are available in their city. Okay. So that is because they are confident that they will get good quality and good results from the students. Students will be very much disciplined and lot of such reasons. So similarly, when we go to college also, we have to look into lot such parameters. So in that, as we said, CAM HP accreditation is compulsory if you are going to think about a career in US or for opportunities in US. Even for India, it has a huge impact, as I said earlier. Still, particularly for students, like when you look at accreditation, it is an assurance that this is one of the best in terms of quality. That means your studies is going to be very good there, and you are going to get one-to-one interaction opportunity with the faculty members. So this is very important. So this quality will ensure you are going to the right college, number one. Number two, you will definitely have a question. See, now with the recent scenario like US or other countries, the job market for foreigners is getting lesser. We may have such a doubt. But in the field of medicine, they have a huge demand for doctors. They have only, for example, I am talking about US, they have only 21,000 seats in the undergraduate level, but whereas they have 36,000 seats in PG level. The reason is their people, only that many are able to qualify for the program. If they are going to increase the number of seats, their healthcare system will be spoiled. So they are allowing foreigners to come for PG. When you work and study, that means you are learning practically, you will be treating patients and getting knowledge. So this will, during this time period, you are going to work for the country. So that means you are going to serve the country. So that is the reason they allow foreigners to come in. But 10 years back, in 2008 itself, 9 years back itself, they started this process of restricting the students coming into US. Restriction in the sense they can't do the number restriction because they need doctors. Now they are doing a process where they are restricting students coming from average or below average or normal universities. But only the students who study from accredited universities will be able to, accredited in the sense on par with the US standards, that NCFMEA, National Commission for Foreign Medical Education and Accreditation. They will put a list of bodies which accreditation are equivalent to the US standards. So only these students who study in either CAM HP accredited or ACCM accredited universities in Caribbean, or the PASCO accredited universities in Philippines, or the universities that are accredited by General Medical Council in UK, only these students can go to USA or for other foreign countries for their PG program or for their further education and all. So without this, it is not possible to go to US. So this is the second importance. Third importance is when you come back to India also, Madhu was mentioning earlier, only if the degree is valid in that particular country where you study, the degree is recognized by MCA. So this means if CAM HP accreditation is not there, a student is not, the degree is not valid for practice in any Caribbean country, let it be St. Lucia, St. Vincent, Barbados, or even St. Kitts and Nevis, many countries. So that means the degree is not valid in that country. The the Medical Council of India will not also accept that degree. So it becomes a risk for you to come back to India also. So after spending such a huge money, if you are not getting that opportunity, it's money, apart from money, also time, like 5 to 6 years of your youth time you are spending there.
So it is very important to go for accredited universities alone. ಓಕೆ ಓಕೆ, ಈಗ ಒಬ್ರು ಕಾಲರ್ ಇದ್ದಾರೆ, ರೂಪಾ ಅಂತ ರಾಯಚೂರಿಂದ ಕರೆ ಮಾಡಿದ್ದಾರೆ. ರೂಪಾ ಅವರೇ ನಮಸ್ಕಾರ. ಹಲೋ ಹಲೋ, ಹಾ, ಏನ್ ಪ್ರಶ್ನೆ ಇದೆ ರೂಪಾ ಅವರೇ? ಹಲೋ, ಮಾತಾಡಿ ರೂಪಾ ಅವರೇ. ಏನಿಲ್ಲ ಮೇಡಮ್, ಸರ್ ನಾ ಒಂದ್ ಮಾತು ಕೇಳೋದಿತ್ತು. ಕೇಳಿ ಕೇಳಿ. ಹಾ ಸರ್, ಏನಿಲ್ಲ ಸರ್, ಆಕ್ಚುಲಿ ಸರ್ ಇವಾಗ ನಮ್ ಬ್ರದರ್ MBBS ಕಂಪ್ಲೀಟ್ ಮಾಡಿದ್ದಾರೆ, ಮೀನ್ಸ್ ಅವ್ರಿಗೆ PGCET ಇವಾಗ ಇದ್ ಮಾಡ್ತಾ ಇದಾರೆ. ಓಕೆ, ಅಂದ್ರೆ ಎಲ್ಲಿ ಮೇಡಮ್, ಇಲ್ಲಿ ಇಂಡಿಯಾದಲ್ಲಿ ಹೇಳ್ತಾರಾ ಇಲ್ಲ ಇದನ್ನ ಕಂಟಿನ್ಯೂ ಮಾಡಿದ್ರೆ ಓಕೆ ಆಗುತ್ತಾ ಮೇಡಮ್? ಡೈರೆಕ್ಟ್ ಆಗಿ ಅಲ್ಲಿ ಅಂದ್ರೆ ಕ್ವಶನ್ ಏನಂತ ನಂಗೆ ಅರ್ಥ ಆಗ್ತಾ ಇಲ್ಲ ಫಸ್ಟ್ ನಿಮ್ದು. ರೂಪಾ ಅವರೇ, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ. ನೋಡಿ, ನಾವು ಜನರಲ್ ಇರೋದಿಕ್ಕೆ ನಮ್ ಬ್ರದರ್ ಇವಾಗ PGCET ಗೆ ಇದ್ ಮಾಡ್ತಾ ಇದಾರೆ, ಬಟ್ ಆದ್ರೆ ನಮ್ಗೆ ಅಪರ್ಚುನಿಟಿ ಸಿಗ್ತಾ ಇಲ್ಲ. ಓಕೆ, ಸೊ ನೀವು ಕೇಳ್ತಾ ಇರೋದು PG ಅಡ್ಮಿಷನ್ ಬಗ್ಗೆ ಕೇಳ್ತಾ ಇದ್ದೀರಾ ಹೊರಗಡೆ ದೇಶದಲ್ಲಿ ಅಲ್ವಾ ಮೇಡಮ್? ಮೆರಿಟ್ ಮೇಲೆ ಇದ್ದಾರೆ ಅವರು. ಓಕೆ ಓಕೆ, ಶ್ರೀನಿವಾಸ್ Yeah. Madam, I'm sorry I'm talking to you in English. Actually, the student has to clear the examination called USMLE if he wants to do PG in US. Actually, like PG degrees of only 5 countries are recognized all over the world: USA, Canada, UK, Australia, and New Zealand. For each and every country, we have an individual examination. Students has to clear that exam, and after that they can try. And we will also provide preparation for that exam. You can contact us for preparation. ಓಕೆ, ಥ್ಯಾಂಕ್ ಯು ರೂಪಾ ಅವರೇ ಕರೆ ಮಾಡಿದ್ದಕ್ಕೆ. ಓಕೆ ಡಾಕ್ಟರ್, ಸರ್ ನಾನು ಈಗ ನಿಮ್ಗೆ ಕೇಳೋದಾದ್ರೆ ಅಕ್ರಿಡಿಯೇಷನ್ ಆಗಿದೆಯೋ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ ಅನ್ನೋದ್ರ ಬಗ್ಗೆ? ಎಸ್ ಮ್ಯಾಮ್, ಈಗ ಅಕ್ರಿಡಿಯೇಷನ್ ಆಗಿದ್ದು ಹೆಂಗ್ ತಿಳ್ಕೊಬೇಕು ಅಂತಂದ್ರೆ, ಅಂದ್ರೆ ನಾವು ಹೇಳಿದ್ವಿ ಒಂದೊಂದು ದೇಶಕ್ಕೆ ಒಂದೊಂದು ಅಕ್ರಿಡಿಯೇಷನ್ ಇರುತ್ತೆ ಅಂತ. ಈಗ ಕರೇಬಿಯನ್ ಐಲ್ಯಾಂಡ್ಸ್ ನಲ್ಲಿ ಹೋಗ್ಬೇಕು ಅಂತಂದ್ರೆ, ನೀವು ಕರೇಬಿಯನ್ ಐಲ್ಯಾಂಡ್ಸ್ ನಲ್ಲಿ ತಿಳ್ಕೊಳ್ಬೇಕು ಅಂತಂದ್ರೆ www.CAM-HP.org. ಇದರಲ್ಲಿ ಈ ವೆಬ್ಸೈಟ್ ನಾವು ಓಡೋಟ್ರೆ ನಿಮಗೆ ಅದರಲ್ಲಿ ಮತ್ತೆ ನಿಮಗೆ ಅಸೆಸ್ಡ್ ಪ್ರೋಗ್ರಾಮ್ಸ್ ಅಂತ ಇರುತ್ತೆ. ಆ ಅಸೆಸ್ಡ್ ಪ್ರೋಗ್ರಾಮ್ಸ್ ನಲ್ಲಿ ನಿಮಗೆ ಯಾವ ಕಾಲೇಜಸ್ ನಿಮಗೆ CAM-HP ಅಕ್ರಿಡಿಯೇಷನ್ ಆಗಿದೆ ಅಂದ್ರೆ ಅದಕ್ಕೆ ಎಷ್ಟು ವರ್ಷ ಅವ್ರಿಗೆ ಮತ್ತೆ ರೀಡ್ ಮೋರ್ ಅಂತ ಇರುತ್ತೆ. ಪ್ರತಿಯೊಂದು ಕಾಲೇಜಸ್ ಅಕ್ರಿಡಿಯೇಷನ್ ಆಗಿದ್ದ ಕಾಲೇಜ್ ಬಗ್ಗೆ ರೀಡ್ ಮೋರ್ ಅಂತ ಇರುತ್ತೆ. ಆ ರೀಡ್ ಮೋರ್ ನಲ್ಲಿ ಅವ್ರಿಗೆ ಎಷ್ಟು ವರ್ಷ ಅವ್ರಿಗೆ ಅಕ್ರಿಡಿಯೇಷನ್ ಕೊಟ್ಟಿದ್ದಾರೆ, ಅವರು ಇದು ಅಕ್ರಿಡಿಯೇಷನ್ ನಲ್ಲಿ ರಿಪೋರ್ಟ್ ಹೆಂಗಿದೆ ಅಂದ್ರೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಆ ರಿಪೋರ್ಟ್ ನೀವು ನೋಡಬಹುದು. ಖಂಡಿತವಾಗಿ ಅದರಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಈ ತರ ನೀವು ಚೆಕ್ ಮಾಡ್ಕೊಂಡಾದ್ಮೇಲೆ ಅಕ್ರಿಡಿಯೇಷನ್ ಆಗಿದೆಯೋ ಇಲ್ವೋ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಂಡ್ ಕಮಿಂಗ್ ಟು ಫಿಲಿಪೈನ್ಸ್ ನಲ್ಲಿ ಬಂದ್ಬಿಟ್ರೆ ನೀವು ಪಾಸ್ಕೋ ಅಕ್ರಿಡಿಯೇಷನ್ ಆಲ್ರೆಡಿ ನಾನು ಮುಂಚೆನೆ ಹೇಳಿದ್ದೀನಿ, ಮತ್ತೆ ಒಂದ್ಸತಿ ಹೇಳ್ತಾ ಇದ್ದೀನಿ. www.pascu.org.ph ಇದು ಫಿಲಿಪೈನ್ಸ್ದು. ಮತ್ತೆ ಮಲೇಷಿಯಾದ ನೀವು ಚೆಕ್ ಮಾಡ್ಕೊಬೇಕಂದ್ರೆ ಮಲೇಷಿಯಾದಲ್ಲಿ ನಾವು ಮಾಡ್ತಾ ಇರೋದು ಯೂನಿವರ್ಸಿಟಿ ಬಂದು ಮಾಷಾ ಯೂನಿವರ್ಸಿಟಿ ಅಂತ. ಅದರಲ್ಲಿ ನಿಮಗೆ ಮಲೇಷಿಯನ್ ಕ್ವಾಲಿಫಿಕೇಶನ್ಸ್ ಅಥಾರಿಟಿ ಅಂತ ಇರುತ್ತೆ. www.mqa.org ಅಂತ ನಿಮಗೆ ಹೋಗಿದ್ರು ನಿಮ್ಗೆ ಸಿಕ್ಬಿಡುತ್ತೆ. ಎಸ್, ಗೂಗಲ್ ಸರ್ಚ್ ಮಾಡಿದ್ರು ಆರಾಮಾಗಿ ಮಲೇಷಿಯನ್ ಕ್ವಾಲಿಫಿಕೇಶನ್ ಅಥಾರಿಟಿ ಬಗ್ಗೆ ಗೂಗಲ್ ನಲ್ಲಿ ನೀವು ಸರ್ಚ್ ಮಾಡಿದ್ರು ಅದು ಸಿಕ್ಬಿಡುತ್ತೆ. ಸೊ ಇದರಲ್ಲಿ ನಿಮಗೆ ಅಲ್ಲಿ ಮೆಂಬರ್ಸ್ ಅಂತ ಇರುತ್ತೆ, ಆ ಮೆಂಬರ್ಸ್ ನಲ್ಲಿ ನೀವು ನೋಡ್ಕೊಬಹುದು, ನಮ್ಮ ಕಾಲೇಜಸ್ ಇರುತ್ತೆ. ಸರ್ ಮತ್ತೆ ನಿಮಗೆ ಇದರಲ್ಲಿ ನಾವು ಬರ್ತಾ ಇರುವಾಗ ಮೇಡಮ್ ಅವರು ಕೇಳಿದರೆ ನಿಮಗೆ ಅಕ್ರಿಡಿಯೇಷನ್ ಕರೇಬಿಯನ್ ಅಲ್ಲಿ ನಾವು ಯಾವ ಕಾಲೇಜಸ್ ನಾವು ಪ್ರಮೋಟ್ ಮಾಡ್ತಾ ಇದೀವಿ ಅಂತ. ಸೊ ಕರೇಬಿಯನ್ ಅಲ್ಲಿ ನಾವು ಪ್ರಮೋಟ್ ಮಾಡ್ತಾ ಇರೋದು ಕಾಲೇಜಸ್ ಬಂದು ನಿಮಗೆ ಸೈಂಟ್ ಜಾರ್ಜಸ್ ಯೂನಿವರ್ಸಿಟಿ ಅಂಡ್ ಒನ್ ಮೋರ್ ಯೂನಿವರ್ಸಿಟಿ ಇಸ್ ಟ್ರಿನಿಟಿ ಸ್ಕೂಲ್ ಆಫ್ ಮೆಡಿಸಿನ್ ಅಂತ. ಸೊ ಸೈಂಟ್ ಜಾರ್ಜಸ್ ಯೂನಿವರ್ಸಿಟಿ ಬಂದು ಇಸ್ ದ ಓಲ್ಡೆಸ್ಟ್ ಕಾಲೇಜ್. ಇಟ್ ವಾಸ್ ಎಸ್ಟಾಬ್ಲಿಷ್ ಇನ್ ದ ಇಯರ್ ಆಫ್ 1973 ಅಂಡ್ ಈ ಕಾಲೇಜ್ ನಲ್ಲಿ ನಿಯರ್ ಬೈ ನಿಮಗೆ ಗ್ರಾಜುಯೇಷನ್ ನೋಡ್ಕೊಂಡ್ರು 98% ಆಫ್ ಗ್ರಾಜುಯೇಟ್ಸ್ ಇದರಿಂದ ಟೋಟಲ್ ಆಗಿ USA ಗೆ ಹೋಗಿದವರು ಇದ್ದಾರೆ. 98% ಆಫ್ ಸ್ಟೂಡೆಂಟ್ಸ್ USA ಹೋಗಿದವರು ಇದ್ದಾರೆ. ಅಂದ್ರೆ ಪಾಸಿಂಗ್ ಪರ್ಸೆಂಟೇಜ್ ಆಫ್ USMLE ಇನ್ ಫಸ್ಟ್ ಅಟೆಂಪ್ಟ್ ನೋಡ್ಕೊಂಡ್ರೆ 96.5 ಇದೆ ಈ ಕಂಟ್ರಿನಲ್ಲಿ, ಈ ಕಾಲೇಜ್ನಲ್ಲಿ. ಸೊ ನಿಮಗೆ ಅದರಲ್ಲಿ ಇನ್ನೊಂದು ಏನಂದ್ರೆ ನಮ್ಮ ಟ್ರಿನಿಟಿ ಸ್ಕೂಲ್ ಆಫ್ ಮೆಡಿಸಿನ್ ಅಂತ ಹೇಳ್ತಾ ಇದೀವಿ. ಈ ಟ್ರಿನಿಟಿ ಸ್ಕೂಲ್ ಆಫ್ ಮೆಡಿಸಿನ್ಗೆ ನಿಮಗೆ ಫುಲ್ ಅಕ್ರಿಡಿಯೇಷನ್ ಬಂದಿದೆ CAM-HP ಇದು. ಅಂದ್ರೆ ರೀಸೆಂಟ್ ಆಗಿ ಬಂದಿದೆ, 1 ವೀಕ್ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ಒಂದು 2 ಇಯರ್ಸ್ ಅಂತ ಇತ್ತು. ಸೊ ನೀವು ಅದು ಫುಲ್ ಅಕ್ರಿಡಿಯೇಷನ್ ಇನ್ನ ಅದು CAM-HP ವೆಬ್ಸೈಟ್ ನಲ್ಲಿ ಇನ್ನ ಅವರು ಅಪ್ಡೇಟ್ ಮಾಡಲಿಲ್ಲ. ಸೊ ಅವ್ರು ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಗೆ ಅದು ಗೊತ್ತಾಗ್ಬಿಡುತ್ತೆ. ಬಟ್ CAM-HP ಬಂದು ನಿಮಗೆ ಟೋಟಲ್ ಆಗಿ ಅಕ್ರಿಡಿಯೇಷನ್ ಇದೆ, ಮತ್ತೆ ಈಗ ಫುಲ್ ಅಕ್ರಿಡಿಯೇಷನ್ ಬಂದಿದೆ ಅವ್ರಿಗೆ. ಸೊ ಆಮೇಲೆ ನಿಮಗೆ ಸಾರಿ ನಮ್ಮ ಸ್ಕೂಲ್ ಟ್ರಿನಿಟಿ ಸ್ಕೂಲ್ ಆಫ್ ಮೆಡಿಸಿನ್ ನಲ್ಲಿ ನಿಮಗೆ ಎಜುಕೇಶನ್ ಬಂದು 5 ಇಯರ್ಸ್ ಎಜುಕೇಶನ್ ಇರುತ್ತೆ. ಅದರಲ್ಲಿ 3 ಇಯರ್ಸ್ ಬಂದು ಥಿಯರಿ ಪಾರ್ಟ್ ಇರುತ್ತೆ ಅಂಡ್ 2 ಇಯರ್ಸ್ ಬಂದು ನಿಮಗೆ ಕ್ಲಿನಿಕಲ್ ರೊಟೇಷನ್ಸ್ ಇರುತ್ತೆ. ಆ ಕ್ಲಿನಿಕಲ್ ರೊಟೇಷನ್ಸ್ ಬಂದು ನಿಮಗೆ US ನಲ್ಲಿ ಇರುತ್ತೆ.
ಸೊ ಮಾಮೂಲಾಗಿ ಕರೇಬಿಯನ್ ಐಲ್ಯಾಂಡ್ಗೆ ಏನಕ್ಕೆ ಹೋಗ್ತಾರೆ ಹುಡುಗರು ಅಂತಂದ್ರೆ ಅವ್ರಿಗೆ ಪಿ ಜಿ ಮಾಡೋದು ಅಂತೂ ಒಂದು ಕನಸಿರುತ್ತೆ. ಅಂದ್ರೆ ಪಿ ಜಿ ಮಾಡಬೇಕು ಅಂತಂದ್ರೆ ಇಂಡಿಯಾಗೆ ಬಂದು ಮಾಡಬೇಕು ಅಲ್ವಾ ಸರ್, ಅಲ್ಲಿಗೆ ಹೋಗ್ಬೇಕು ಏನು ಅಂತ ವ್ಯತ್ಯಾಸ ಅಂತ ನೀವು ಕೇಳ್ಬೋದು. ಅದರಲ್ಲಿ ನಾವು ಏನ್ ಹೇಳ್ತಾ ಇದ್ರೆ ಪಿ ಜಿಗೆ ಇಂಡಿಯಾದಲ್ಲಿ ನೀವು ನೋಡ್ಕೊಂಡ್ಬಿಟ್ರೆ ನಮ್ಮ ಗ್ರಾಜುಯೇಟ್ ಸೀಟ್ಸ್ ಇನ್ ಇಂಡಿಯಾ ನೋಡ್ಕೊಂಡ್ರೆ 66,000 ಸಮಥಿಂಗ್ ಇದೆ. ಸೊ ಅದರಲ್ಲಿ ನಿಮಗೆ ನೀವು ಪಿ ಜಿ ಸೀಟ್ಸ್ ನೋಡ್ಕೊಂಡ್ರೆ 16,686 ಸೀಟ್ ಇದೆ. ಅಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಈ ಸ್ಟೂಡೆಂಟ್ಸ್ ಎಲ್ಲ ನಾವು ಅಂದ್ರೆ ಈ ಎಲ್ಲ ಹುಡುಗರು 2023ಗೆ ಇವರೆಲ್ಲ ಆಚೆ ಬರ್ತಾರೆ. ಅಂದ್ರೆ ಗ್ರಾಜುಯೇಷನ್ ಮುಗಿಸ್ಕೊಂಡು 2023ರಲ್ಲಿ ಅವರು ಪಿ ಜಿ ಎಂಟ್ರೆನ್ಸ್ಗೆ ಮತ್ತೆ ಹೋಗ್ಬೇಕಾಗುತ್ತೆ. ಸೊ ಆ ಟೈಮ್ ನಲ್ಲಿ ನಾವು ನೋಡ್ಕೊಂಡ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ಅವರು 16,000 ಇರೋದು ಒಂದು ನಾವು ಇನ್ಕ್ರೀಸ್ ಮಾಡ್ಕೊಂತ ಹೋಗಿದ್ರು ಇಯರ್ ಬೈ ಇಯರ್ ನಮ್ಮ ಗವರ್ಮೆಂಟ್ ಅವ್ರು ಇನ್ಕ್ರೀಸ್ ಮಾಡಿದ್ರು ಅದೊಂದು 20,000ವರೆಗೂ ಬರ್ಬೋದು. ಸೊ ಈಗ ನಾವು ಲಾಸ್ಟ್ ನೋಡ್ಕೊಂಡ್ರೆ ಅಕಾಡೆಮಿಕ್ ವ್ಯಾಲ್ಯೂಸ್ ನೋಡ್ಕೊಂಡ್ರೆ ಆಸ್ ಪರ್ ದ ವ್ಯೂಸ್ ಪ್ರಕಾರ ನೋಡ್ಕೊಂತ ಹೋದ್ರೆ ನಿಮಗೆ 2015-2016 ವರ್ಷಕ್ಕೆ ಅಂದ್ರೆ 2 ಲಕ್ಷದ ಡಾಕ್ಟರ್ಸ್ 2,50,000 ಡಾಕ್ಟರ್ಸ್ ಇವರು ಇಸ್ ನಾಟ್ ಎ ಕ್ಯಾಂಡಿಡೇಟ್ಸ್. ಇವರೆಲ್ಲ ಡಾಕ್ಟರ್ಸ್, ಲೈಸೆನ್ಸ್ ಡಾಕ್ಟರ್ಸ್. ಈ ಡಾಕ್ಟರ್ಸ್ ಎಲ್ಲ ಪಿ ಜಿಗೆ ಹೋಗ್ಬೇಕು ಅಂತ ಎಕ್ಸಾಮಿನೇಷನ್ಗೆ ಹೋಗಿ 2015-16ನಲ್ಲಿ ಅವರು ಎಕ್ಸಾಮ್ ಬರೆದಿದ್ದಾರೆ. ಆದ್ರೆ ಎಷ್ಟು ಸೀಟ್ಗೋಸ್ಕರ ಬರೆದಿದ್ದಾರೆ ಅಂದ್ರೆ 16,686 ಸೀಟ್ಗೋಸ್ಕರ 2,50,000 ಜನಗಳು ಒಂದೇ ಸತಿ ಎಕ್ಸಾಮಿನೇಷನ್ ಬರೆದಿದ್ದಾರೆ. ಸೊ ಅಂತ ಸಮಯದಲ್ಲಿ ನೀವು ನೋಡ್ಕೊಂಡ್ರೆ ಕಾಂಪಿಟೇಷನ್ ಹೆಂಗಿದೆಯೋ ಒಂದ್ಸತಿ ಕಂಪೇರ್ ಮಾಡ್ಕೋಬಹುದು. ಸೊ ಆ ತರ ಕಾಂಪಿಟೇಷನ್ ಬಗ್ಗೆ ನೋಡ್ಕೊಂಡ್ರೆ ನಿಮಗೆ ನೀವು 2023 ಬಂದಿರುವಾಗ ಅಟ್ ಲಾಸ್ಟ್ ಅಥವಾ ನಮ್ಮ ವರ್ಷಕ್ಕೆ 66,000 ಜನ ಒಂದು ನಮ್ಮ ಇಂಡಿಯಾದಿಂದ ಡಾಕ್ಟರ್ಸ್ ಬರ್ತಾ ಇದ್ದಾರೆ. ಮತ್ತೆ ಆಚೆ ಕಡೆಯಿಂದ ನಿಮಗೆ ಡಾಕ್ಟರ್ಸ್ ಬಂದು ಜಾಯ್ನ್ ಆಗ್ತಾರೆ, ಅವ್ರು ಲೈಸೆನ್ಸ್ ಡಾಕ್ಟರ್ ಆಗ್ತಾರೆ, ಅವರು ಮತ್ತೆ ಪಿ ಜಿ ಹೋಗ್ಬೇಕು ಅಂತ ಅವರು ಪಿ ಜಿಗೆ ಎಕ್ಸಾಮಿನೇಷನ್ಗೆ ಬರ್ತಾರೆ. ಸೊ 2023ಗೆ ನೀವು ಅಪ್ರಾಕ್ಸಿಮೇಟ್ಲಿ ಒಂದು 4 ಲಕ್ಷದ ಜನ ಬಂದು ಒಂದು 20,000 ಸೀಟ್ಗೋಸ್ಕರ ಪಿ ಜಿ ಎಕ್ಸಾಮಿನೇಷನ್ ಸೀಟ್ಗೋಸ್ಕರ ಹೋರಾಟ ಮಾಡ್ತಾರೆ. ಸೊ ಆ ಟೈಮ್ದಲ್ಲಿ ನಿಮಗೆ ಅಂದ್ರೆ ಹ್ಯೂಜ್ ಕಾಂಪಿಟೇಷನ್ ಇದೆ. ಸೊ ಅದೇ ತರದಲ್ಲಿ ನಾವು ಅಮೆರಿಕಾದಲ್ಲಿ ನೀವು ನೋಡ್ಕೊಂಡ್ಬಿಟ್ರೆ ಅಲ್ಲಿ ಬಂದು ನಿಮಗೆ ಗ್ರಾಜುಯೇಷನ್ ಸೀಟ್ಸ್ ಬಂದು 20,000 ಗ್ರಾಜುಯೇಷನ್ ಸೀಟ್ಸ್ ಇದೆ. ಅಂಡ್ ಕಮಿಂಗ್ ಟು ದ ಪಾರ್ಟ್ ಪೋಸ್ಟ್ ಗ್ರಾಜುಯೇಷನ್ ಸೀಟ್ ನೋಡ್ಕೊಂಡ್ರೆ ನಿಮಗೆ 32,000 ಪೋಸ್ಟ್ ಗ್ರಾಜುಯೇಷನ್ ಸೀಟ್ಸ್ ಇದೆ. ಸೊ ಅಂದ್ರೆ ನಿಮ್ಗೆ ಏನಂದ್ರೆ ಕಾಂಪಿಟೇಷನ್ಗೆ ನೋಡ್ಕೊಂಡ್ರೆ ನೀನು ಅಂದ್ರೆ ಗ್ರಾಜುಯೇಷನ್ ಸೀಟ್ಸ್ ಅಂದ್ರೆ ಇವ್ರಿಗೆ ಪೋಸ್ಟ್ ಗ್ರಾಜುಯೇಷನ್ ಸೀಟ್ಸ್ ಇರೋದಕ್ಕೆ ಮತ್ತೆ ವರ್ಷಕ್ಕೆ ಅಮೆರಿಕಾದಲ್ಲಿ 30,000 ಜನ ಡಾಕ್ಟರ್ಸ್ ಬೇಕಾಗಿದೆ. ಸೊ ನೀವು ನೋಡ್ಕೊಂತ ಹೋದ್ರೆ ಅಪ್ ಟು ಎಷ್ಟುವರೆಗೆ ಅಂದ್ರೆ 2030ವರೆಗೂ ಅವ್ರಿಗೆ ವರ್ಷಕ್ಕೆ 30,000 ಡಾಕ್ಟರ್ಸ್ ಬೇಕು ಅಂತ ಒಂದು ರಿಪೋರ್ಟ್ ಹೇಳ್ತಾ ಇದೆ. ಆದ್ರೆ ಅಮೆರಿಕಾದಲ್ಲಿ ಆಸ್ ಪರ್ ನಾವು ನೋಡ್ಕೊಂಡ್ರೆ ಆ ತರ ಇದೆ. ಆಮೇಲೆ ನಿಮ್ಗೆ ಏನಾಗುತ್ತಂತಂದ್ರೆ 32,000 ನಿಮ್ಗೆ ಪಿ ಜಿ ಸೀಟ್ಸ್ ಇರೋದ್ರಿಂದ 16,000 ಸೀಟ್ಸ್ ಬಂದು ನೀವು 16,000 20,000 ಸೀಟ್ಸ್ ನೀವು ಗ್ರಾಜುಯೇಷನ್ ನೋಡ್ಕೊಂಡ್ರು ಹೋಗುದ್ರು. ಸೊ ನಿಮ್ಗೆ ಮಿಕ್ಕಿರೋ ಸೀಟ್ಸ್ಗೆ ಅಂದ್ರೆ ಆಚೆ ಕಡೆಯಿಂದ ಬರೋ ಡಾಕ್ಟರ್ಸ್ಗೆ USMLE ಅಲ್ಲಿ ಪಾಸ್ ಆಗಿ ಹೋಗೋದವ್ರಿಗೆ ಪಿ ಜಿ ಮಾಡ್ಕೊಳಕ್ಕೆ ಅಲ್ಲಿ ಸದಾವಕಾಶ ಇದೆ. ಸೊ ಈ ಡಾಕ್ಟರ್ಸ್ ಎಲ್ಲ ನಾವು ಏನಕ್ಕೆ ಹೇಳ್ತಾ ಇದ್ರೆ CAMHP ಅನ್ನೋದು ಅಕ್ರಿಡೇಷನ್ ಇರಲಿಲ್ಲ ಅಂತಂದ್ರೆ ಅವ್ರು USMLE ಎಕ್ಸಾಮಿನೇಷನ್ ನಲ್ಲಿ ಎಕ್ಸಾಮ್ ಅಟೆಂಡ್ ಮಾಡಕ್ಕೆ ಫಸ್ಟ್ ಸ್ಟೆಪ್ ಮಾಡಕ್ಕೆ ಮತ್ತೆ ಸ್ಟೆಪ್ 2 ಎಕ್ಸಾಮಿನೇಷನ್ ಅಟೆಂಡ್ ಮಾಡಕ್ಕೆ ಅವ್ರಿಗೆ ಏನು ಪ್ರಾಬ್ಲಮ್ ಇರಲ್ಲ. ಸೊ ಎಕ್ಸಾಮಿನೇಷನ್ ಸ್ಟೆಪ್ 2 ಎಕ್ಸಾಮಿನೇಷನ್ ಪಾಸ್ ಆಗೋದು ತಕ್ಷಣ ಅವ್ರಿಗೆ ಪಿ ಜಿ ಹೋಗ್ಬೇಕು. ಇದು ನಥಿಂಗ್ ಬಟ್ ದ ಪಿ ಜಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ ತಿಳ್ಕೊಬಹುದು ನಾವು USMLE ಸ್ಟೆಪ್ 2 ಎಕ್ಸಾಮಿನೇಷನ್. ಸೊ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮಿನೇಷನ್ ಕ್ಲಿಯರ್ ಆದ್ಮೇಲೆ ಅವರಿಗೆ ನ್ಯಾಷನಲ್ ರೆಸಿಡೆನ್ಸಿ ಮ್ಯಾಚಿಂಗ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ನಾವು ಪಿ ಜಿ ಅಂತ ಹೇಳ್ತೀವಿ, ಅವರು ನ್ಯಾಷನಲ್ ರೆಸಿಡೆನ್ಸಿ ಮ್ಯಾಚಿಂಗ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಈ ನ್ಯಾಷನಲ್ ರೆಸಿಡೆನ್ಸಿ ಮ್ಯಾಚಿಂಗ್ ಪ್ರೋಗ್ರಾಮ್ ನಲ್ಲಿ ನಮ್ಮ ಸರ್ಟಿಫಿಕೇಟ್ ವೆರಿಫಿಕೇಶನ್ ಮಾಡ್ತಾರೆ. ಆ ಸರ್ಟಿಫಿಕೇಟ್ ವೆರಿಫಿಕೇಶನ್ ಮಾಡಿರುವಾಗ ಅವರು ECFMG ರೂಲ್ಸ್ ಪ್ರಕಾರ ಕಾಲೇಜ್ ನಡೆದಿದೆಯಾ ಇಲ್ವಾ ಅಂತ ನೋಡ್ತಾರೆ. ಸೊ ECFMG ಸರ್ಟಿಫಿಕೇಶನ್ ಬೇಕು ಅಂತಂದ್ರೆ ಆ ಕಾಲೇಜು ಕಡ್ಡಾಯವಾಗಿ CAMHP ಅನ್ನೋದು ಅಕ್ರೆಡಿಟೇಷನ್ ಅವ್ರಿಗೆ ಇರಲೇ ಇರಬೇಕು. ಅಕಸ್ಮಾತ್ ಅವ್ರಿಗೆ CAMHP ಅನ್ನೋದು ಅಕ್ರೆಡಿಟೇಷನ್ ಇಲ್ಲ ಅಂತಂದ್ರೆ ಅವರು ಸ್ಟೆಪ್ 2 ಎಕ್ಸಾಮ್ ಪಾಸ್ ಆಗಿದ್ರು ಅವರು USA ದಲ್ಲಿ ಕಾಲಿಡಕ್ಕೆ ಆಗಲ್ಲ. ದಟ್ ಇಸ್ ದ ಮೇನ್ ಪ್ರಾಬ್ಲಮ್. ಅಂದ್ರೆ ಅವ್ರಿಗೆ ಪಿ ಜಿ ಮಾಡಬೇಕು ಅಂತ ಅನ್ಕೊಂಡ್ರು ಇಷ್ಟು 5 ವರ್ಷ ಅವ್ರು ಕಷ್ಟಪಟ್ಟಿದ್ದು ಓದ್ಕೊಂಡಿರು ಅಲ್ಲಿ ಹೋಗಕ್ಕಾಗಲ್ಲ. ಸೊ ಅದಕ್ಕೆ ನಾವ್ ಹೇಳ್ತಾ ಅಂದ್ರೆ CAMHP ಅಕ್ರೆಡಿಟೇಷನ್ ಇರೋದು ಕಾಲೇಜಿನ ನೀವು ಓಡ್ಕೊಂಡ್ರೆ ನೀವು ಪಿ ಜಿ ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಪಿ ಜಿ ಮಾಡ್ಕೊಂಡು ಬರ್ಬೋದು. ಮತ್ತೆ ಇನ್ನೊಂದು ಏನಂದ್ರೆ ಅಲ್ಲಿ ಪಿ ಜಿ ಬಂದು ನಿಮಗೆ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ ನಿಮಗೆ. ಮತ್ತೆ ಅದು ಬಿಟ್ಟು ನಿಮಗೆ ಸ್ಟೈಫಂಡ್ ಫ್ರೀ ಕೊಡ್ತಾರೆ. ಸೊ ಸ್ಟೈಫಂಡ್ ಬಂದು ನಿಮಗೆ ತಿಂಗಳಿಗೆ 2 ಲಕ್ಷದಿಂದ 2.5 ಲಕ್ಷದಿಂದ 3.5 ಲಕ್ಷದವರೆಗೂ ನಿಮ್ಗೆ ಕೊಡ್ತಾರೆ. ಸೊ ಈ ತರವಾಗಿ ನಿಮ್ಗೆ ಸೌಲಭ್ಯಗಳು ಸಿಗುತ್ತೆ. ಓಕೆ ಸರ್, ಈಗ ಒಬ್ರು ಕಾಲರ್ ಇದ್ದಾರೆ, ಲಾಸ್ಟ್ ಕಾಲರ್ ಇವರು ಪ್ರಭಾವತಿ ಅಂತ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ಪ್ರಭಾವತಿ ಅವರ ನಮಸ್ಕಾರ. ನಮಸ್ಕಾರ. ಓಕೆ, ಏನ್ ಪ್ರಶ್ನೆ ಇದೆ ಪ್ರಭಾವತಿ ಅವರೇ? ಮೇಡಮ್, ನನ್ನ ಮಗಂದು 85% ಇದೆ PUC. ಓಕೆ. ನೀಟ್ ಇದರಲ್ಲಿ ನಮ್ಮ ಸ್ಟೇಟ್ ರ್ಯಾಂಕ್ 5,400 ಚಿಲ್ಲರೆ ಇದೆ. ಫಸ್ಟ್ ರೌಂಡ್ ಆಗಿಲ್ಲ, 2ನೇ ರೌಂಡ್ ಕಾಯ್ತಾ ಇದೀವಿ. ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಬರ್ಬೋದಾ? ಮತ್ತೆ ಎಷ್ಟು ಅಮೌಂಟ್ ಆಗುತ್ತೆ? ಮತ್ತೆ ಫುಡ್ ಹೇಗಿದೆ ಅಲ್ಲಿ ಅಂತ ಸ್ವಲ್ಪ ತಿಳ್ಕೊಳ್ಬೇಕಾಯ್ತು ನಮ್ಗೆ. ಎಸ್ ಮ್ಯಾಮ್, ಪ್ರಭಾವತಿ ಅವರೇ ನಮಸ್ಕಾರ. ಮೇಡಮ್, ನಿಮ್ಗೆ ಬಂದು ನೀವು ಕೇಳಿದ ಕ್ವಶನ್ಗೆ ನೀವು 2ನೇ ರೌಂಡ್ ಹೋಗಿದ್ಮೇಲೆ ನೀವು ಬರ್ಬೋದು.
ಅಂಡ್ ನಮಗೆ ಮಲೇಷಿಯಾ ಒಂದು ಮಾತ್ರ ಈ ತಿಂಗಳು ಲಾಸ್ಟ್ ಆಗುತ್ತೆ ಅಡ್ಮಿಷನ್ಸ್. ನಿಮಗೆ USA ಹೋಗ್ಬೇಕು ಅಂತ ಅನ್ಕೊಂಡ್ರೆ ನಿಮಗೆ ಸೆಪ್ಟೆಂಬರ್ ಬ್ಯಾಚ್ ನಿಮಗೆ ಒಂದು ಸೆಪ್ಟೆಂಬರ್ ವರ್ಕ್ ಇರುತ್ತೆ. ಮತ್ತೆ ಸೆಪ್ಟೆಂಬರ್ ಬ್ಯಾಚ್ ಕ್ಲೋಸ್ ಆದ್ಮೇಲೆ ನಿಮಗೆ ಜನವರಿ ಬ್ಯಾಚ್ ಇನ್ನೊಂದು ಬ್ಯಾಚ್ ಇರುತ್ತೆ. ಮತ್ತೆ ಫಿಲಿಪೈನ್ಸ್ ಬಂದ್ರು ಸೆಪ್ಟೆಂಬರ್ ಬ್ಯಾಚ್ ಮತ್ತೆ ಅವರಿಗೆ ಡಿಸೆಂಬರ್ ಬ್ಯಾಚ್ 2 ಬ್ಯಾಚಸ್ ಇರುತ್ತೆ. ಸೊ ಸೆಪ್ಟೆಂಬರ್ ಬ್ಯಾಚ್ ಅಕಸ್ಮಾತ್ ಅವ್ರಿಗೆ ಏನೋ ಮಿಸ್ ಆದ್ರೆ ಡಿಸೆಂಬರ್ ಬ್ಯಾಚ್ ಅವರು ಅಪ್ಲೈ ಮಾಡ್ಕೋಬಹುದು. ಸೊ ಈ 2 ತರ ಇದೆ. ಮತ್ತೆ ನೀವು ಫುಡ್ ಮತ್ತೆ ಕೇಳಿದ್ರ, ಫುಡ್ ಬಂದು ನಿಮಗೆ ಸೌತ್ ಇಂಡಿಯನ್ ಮತ್ತೆ ನಾರ್ತ್ ಇಂಡಿಯನ್ ಫುಡ್ ಎರಡೂ ಸಿಗುತ್ತೆ. ಮತ್ತೆ ಇಲ್ಲಿಂದ ನಾವು ಶೆಫ್ಸ್ ಕಳಿಸ್ತಾ ಇದೀವಿ, ಇಂಡಿಯಾದಿಂದಾನೇ ನಾವು ಶೆಫ್ಸ್ ಕಳಿಸ್ಕೊಡ್ತೀವಿ. ಸಾರಿ. ಓಕೆ ಓಕೆ ಸರ್. ಓಕೆ, ಥ್ಯಾಂಕ್ ಯು ಪ್ರಭಾವತಿ ಅವರೇ ಕರೆ ಮಾಡಿದ್ದಕ್ಕೆ. ಓಕೆ, ಈಗ ಕೊನೆ ಇನ್ನೊಂದು 5 ನಿಮಿಷ ಇದೆ ಅದ್ರ ಬಗ್ಗೆ. ಈಗ ಸರ್ ಮಾತಾಡ್ತಾರೆ. ನಿಮ್ಮ ಸಂಸ್ಥೆ ಅಂದ್ರೆ ಮೈ MBBS Abroad ಕಂಪನಿ ಬಗ್ಗೆ, ಅಲ್ಲಿ ಸರ್ವಿಸಸ್ ಹೇಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಓಕೆ ಮ್ಯಾಮ್, ವಿ ಟೇಕ್ ಕೇರ್ ಆಫ್ A to Z of all the requirements of the students. We call it as end-to-end service and tailor-made services. It is like exclusively for that particular student, based on their requirement, based on their needs. We right from the moment they attend or meet us once to select a university, from that stage we start with the application. Once you select a university, we start the application. So right from the making of application until you are getting your admission confirmed from the university, getting your visas, all the documentation required for the visa process, everything we take care of. And until the students comes back from India, comes back to India, let it be after finishing the course or after finishing the PG program in foreign countries, whatever, until they come back to India, we keep in touch with all our students, provide all the necessary services. Like as Madhu said, we have the coordinators in every university who will who will give us a periodic update about how the student is studying, what are the scores he has got, and how disciplined he is, how properly he is attending the classes, and each and everything is updated to us, and we pass it on such information to the parents. And apart from that, we provide academic counseling and also psychological counseling if required for the students. Few students feel homesick after reaching there, so we take care of all these requirements. And each and every time we ensure we are traveling along with the students. First time when they go to the Philippines or to Caribbean, we take them along with us. The parents are also we encourage parents also to travel along with us. So we settle the students for at least 10-15 days, and then we come back to India, and we keep in touch until they finish the course. So the entire duration we are taking care of their academic needs, their comfort in the university, their safety and security, their discipline, everything is taken care of. Okay. ಒಂದು 2 ಮಿನಿಟ್ಸ್ ಇದೆ ಸರ್. ಸೇಫ್ಟಿ ಬಗ್ಗೆ ಅಂದ್ರೆ ಪೇರೆಂಟ್ಸ್ಗೆ ಏನಾದ್ರು ಈ ನಿಮ್ಮ ಸಂಸ್ಥೆ ಕಡೆಯಿಂದ ಏನಾದ್ರು ಭರವಸೆ ಕೊಡೋದಿದ್ರೆ ಒಂದು ಚಿಕ್ಕದಾಗಿ ಚೊಕ್ಕವಾಗಿ ಹೇಳ್ಬಿಡಿ. ಎಸ್, ಪೇರೆಂಟ್ಸ್ಗೆ ನಾವು ಏನ್ ಹೇಳ್ತೀವಿ ಅಂದ್ರೆ, ನಮ್ಮ ಕಡೆಯಿಂದ ನಿಮ್ಗೆ ಭರವಸೆ ಏನ್ ಸಿಗುತ್ತಂದ್ರೆ, ನಿಮ್ಗೆ ಕೆರಿಯರ್ ಅನ್ನೋದು ಸಿಕ್ಕಾಪಟ್ಟೆ, ನಿಮ್ಗೆ ಕೆರಿಯರ್ ಅನ್ನೋದು ಆರಾಮಾಗಿರುತ್ತೆ. ಅಂಡ್ ನಮ್ಮ ಹತ್ರ ಬಂದಿರುವಾಗ ನಿಮ್ ಸೆಕ್ಯೂರಿಟಿ, ಸೇಫ್ಟಿ ಅಂಡ್ ಸರ್ ಹೇಳಿದ್ದಾರೆ, ಎಂಡ್ ಟು ಎಂಡ್ ಪಾಯಿಂಟ್ ನಾವು ನಿಮ್ಗೆ ಎಲ್ಲಾ ಕಡೆ ನೋಡ್ಕೊಂತೀವಿ. ಅಂದ್ರೆ ನೀವು ಏನು ಅಪ್ಲೈ ಮಾಡಿರೋದ್ರಿಂದ, ಅಂದ್ರೆ ನೀವು ಆಫೀಸ್ ಬಂದಿರುವಾಗದಿಂದ ನೀವು ಯಾವ ಕಂಟ್ರಿ ಆದ್ರೆ ಅವ್ರ ಮಾರ್ಕ್ಸ್ ನೋಡ್ಬಿಟ್ಟು ನಿಮ್ಗೆ ಯಾವ ಕಂಟ್ರಿ ಆದ್ರೆ ಚೆನ್ನಾಗುತ್ತೆ, ನಿಮ್ ಬಜೆಟ್ ಪ್ಲಾನಿಂಗ್ ಯಾವ್ದು ಚೆನ್ನಾಗಿರುತ್ತೆ. ಅಂದ್ರೆ ನಾವು ಓನ್ಲಿ ಕನ್ಸಲ್ಟೆಂಟ್ ಅಲ್ಲ, ನಾವು ವಿ ಆರ್ ದ ರೆಪ್ರೆಸೆಂಟೇಟಿವ್ಸ್ ಫಾರ್ ದ ಯೂನಿವರ್ಸಿಟಿ. ಯೂನಿವರ್ಸಿಟಿಯಲ್ಲಿ ಪ್ರತಿಯೊಂದು ವಿಷಯದಲ್ಲಿ ನಾವು ಅವ್ರ ಜೊತೆ ನಮಗೆ ಎಲ್ಲ ಇನ್ಫಾರ್ಮ್ ಮಾಡ್ತಾರೆ. ಸೊ ಪ್ರೋಗ್ರಾಮ್ಸ್ ನಾವು ಏನ್ ಮಾಡ್ತಾ ಇದ್ವಿ, ಏನ್ ಎಜುಕೇಶನ್ ಮಾಡ್ತಾ ಇದ್ದಾರೆ, ರಿಸಲ್ಟ್ಸ್ ಆಗಿರ್ಲಿ ಪ್ರತಿಯೊಂದು ನಮಗೆ ಬರುತ್ತೆ. ನಮ್ಮಿಂದ ನಿಮಗೆ ಟೋಟಲ್ ಆಗಿ ಪೇರೆಂಟ್ಸ್ಗೆ ನಾವು ಕಳ್ಸಿಕೊಡ್ತಾ ಇರ್ತೀವಿ. ಅಂದ್ರೆ ಅವ್ರ ಸೆಕ್ಯೂರಿಟಿ ಆಗಿರ್ಲಿ, ಅವ್ರ ಎಜುಕೇಶನ್ ಫೆಸಿಲಿಟೀಸ್ ಆಗಿರ್ಲಿ, ನಿಮ್ಗೆ ಎಂಡ್ ಟು ಎಂಡ್ ಅಂದ್ರೆ ಪಿನ್ ಪಾಯಿಂಟ್ ಟು ಪಿನ್ ಪಾಯಿಂಟ್ ನಿಮ್ಗೆ ನಾವು ಎಲ್ಲ ತಿಳಿಸ್ತೀವಿ. ಅಂದ್ರೆ ನಿಮ್ಗೆ ಭರೋಸೆ ನೋಡ್ಕೊಂಡ್ರೆ ನಾವು ಕೊಡ್ತಾ ಇರೋದು ಪ್ರತಿಯೊಂದು ಕಾಲೇಜಸ್ ನಿಮಗೆ ಅಕ್ರಿಡೇಷನ್ ಆಗಿರೋದು ಕಾಲೇಜಸ್. ಸೊ ಯಾವಾಗಾದ್ರೆ ನೀವು ಅಕ್ರಿಡೇಷನ್ ಇರೋದು ಕಾಲೇಜಸ್ ನಲ್ಲಿ ನೀವು ಓದ್ಕೊಂಡು ಇರ್ತೀರೋ ಆವಾಗಲೇ ನಿಮ್ಗೆ ಎಜುಕೇಶನ್ ಅನ್ನೋದು, ನಿಮ್ ಭವಿಷ್ಯ ಅನ್ನೋದು ಚೆನ್ನಾಗಿರುತ್ತೆ. ನೀವು ಹೋಗೋದು ಕಾಲೇಜಸ್ ನಲ್ಲಿ ಅಕ್ರಿಡೇಷನ್ ಇಲ್ಲ ಅಂತಂದ್ರೆ ಬೇರೆ ದೇಶಕ್ಕೆ ಹೋಗ್ಬೇಕಂದ್ರೂ ತಿರ್ಗಾ ಮತ್ತೆ ಇಲ್ಲಿ ಬರಬೇಕು ಅಂತಂದ್ರೂ ಕಷ್ಟ ಆಗುತ್ತೆ. ಯಾಕಂದ್ರೆ ರೂಲ್ಸ್ ಅಪ್ ಟು ಡೇಟ್, ಡೇ ಬೈ ಡೇ ರೂಲ್ಸ್ ಅನ್ನೋದು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಆ ರೂಲ್ಸ್ ಅನ್ನೋದು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನೀವು ಆ ತರ ಹೋಗಿದ್ರೆ ನಿಮ್ಗೆ ನೆಕ್ಸ್ಟ್ ಫ್ಯೂಚರ್ ನಲ್ಲಿ ಕಷ್ಟ ಆಗ್ಬಹುದು. ಸೊ ಪ್ರತಿಯೊಂದು ರೂಲು ಅಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ, ಪ್ರತಿಯೊಂದು ಕಾಲೇಜಸ್ ಆಗಿರ್ಲಿ, ಪ್ರತಿಯೊಂದು ಕಂಟ್ರಿ ಆಗಿರ್ಲಿ, ಆ ದೇಶದ ವ್ಯವಸ್ಥೆ ಆಗಿರ್ಲಿ, ಎಜುಕೇಶನ್ ಸಿಸ್ಟಮ್ ಆಗಿರ್ಲಿ, 5 ವರ್ಷ ನಾವು ರಿಸರ್ಚ್ ಮಾಡ್ತೀವಿ. 5 ವರ್ಷ ರಿಸರ್ಚ್ ಮಾಡಿದಾದ್ಮೇಲೆ ಪ್ರತಿಯೊಂದು ಕಾಲೇಜ್ ನಾವು ರಿಕಮೆಂಡ್ ಮಾಡ್ತೀವಿ. ರಿಕಮೆಂಡ್ ಮಾಡೋದು, ರಿಪ್ರೆಸೆಂಟ್ ಮಾಡೋದು ಆಗ್ತಾ ಇದೆ. ಸೊ
ನಿಮ್ಗೆ ನಾನು ಭರವಸೆ ಕೊಡ್ತಾ ಇರೋದು ಪ್ರತಿಯೊಂದು ಕಾಲೇಜಸ್ ನಲ್ಲಿ ನಿಮ್ಮ ಭವಿಷ್ಯ ಬರೋದು ಆರಾಮಾಗಿರುತ್ತೆ, ಸೇಫ್ ಆಗಿ ನೀವು ಇರಬಹುದು. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಮೈ MBBS ಕಂಪನಿ ಅಬ್ರಾಡ್ ಕಂಪನಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ನೋಡಿದ್ರಿ ಮೈ MBBS ಅಬ್ರಾಡ್ ಅಂದ್ರೆ ವಿದೇಶದಲ್ಲಿ ಯಾರಿಗೆಲ್ಲ MBBS ಮಾಡಬೇಕು ಅನ್ನುವಂತ ಕನಸು ಸಾಕಷ್ಟು ಜನಕ್ಕೆ ಇರುತ್ತೆ, ಆದ್ರೆ ಅವಕಾಶಗಳು ಎಲ್ಲಿ ಸಿಗುತ್ತೆ ಅನ್ನುವಂಥದ್ದು ಗೊತ್ತಿರಲ್ಲ. ಇಲ್ಲಿ 1 ಗಂಟೆಯ ಪ್ರೋಗ್ರಾಮ್ ನಲ್ಲಿ ಎಷ್ಟು ಸಾಧ್ಯ ಅಷ್ಟು ಇನ್ಫಾರ್ಮೇಶನ್ ಅನ್ನ ನಾವು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ದೀವಿ. ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.